ನಮಸ್ಕಾರ ವೀಕ್ಷಕರೇ. ಈ ಬಾರಿಯ ಎಸ್ಎಲ್ಸಿ ಫಲಿತಾಂಶ ಹಲವು ಅನಾವರಣಗಳನ್ನ ತೆರೆದಿಟ್ಟಿದೆ. ಗ್ರೇಸ್ ಮಾರ್ಕ್ಸ್ ಕಾರಣದಿಂದಾಗಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎನ್ನುವಂತಹ ವಾದ ಒಂದು ಕಡೆ ಇದ್ರೆ, ಗ್ರೇಸ್ ಮಾರ್ಕ್ಸ್ ನೀಡದೆ ಹೋದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗ್ತಾ ಇದ್ರು ಎನ್ನುವಂತಹ ಚರ್ಚೆ ಇನ್ನೊಂದು ಕಡೆ ಇದೆ. ಇಡೀ ಚರ್ಚೆ ಇಡೀ ವಿದ್ಯಾರ್ಥಿಗಳ ಭವಿಷ್ಯ, ಇಡೀ ವಿದ್ಯಾರ್ಥಿಗಳ ಫಲಿತಾಂಶ ಗ್ರೇಸ್ ಮಾರ್ಕ್ಸ್ ಸುತ್ತವೇ ಹೆಣೆದಾಡ್ತಾ ಇದೆ. ಅದ್ರ ಸುತ್ತಾನೆ ತಿರುಗಾಡ್ತಾ ಇದೆಯೇ ಹೊರತಾಗಿ ಇಡೀ ಆ ಶಿಕ್ಷಣ ವ್ಯವಸ್ಥೆಯ ಮೇಲೆ ಬೆಳಕನ್ನ ಚೆಲ್ಲುವಂತಹ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ಆ ಕೆಲಸ ಆಗ್ತಾ ಇಲ್ಲ. ಹಾಗಾದ್ರೆ ಈ ಗ್ರೇಸ್ ಮಾರ್ಕ್ಸ್ ಪಡೆಯೋದಕ್ಕೆ ಅಥವಾ ಗ್ರೇಸ್ ಮಾರ್ಕ್ಸಿನ ಕಾರಣಕ್ಕೆ ವಿದ್ಯಾರ್ಥಿಗಳಷ್ಟೇ ಹೊಣೆಗಾರರಾ? ಶಿಕ್ಷಣ ವ್ಯವಸ್ಥೆ ಹೊಣೆಗಾರರಾ? ಅಧಿಕಾರಿಗಳು ಹೊಣೆಗಾರರಾ? ಶಿಕ್ಷಕರು ಹೊಣೆಗಾರರಾ? ಇದು ಇವತ್ತಿನ ಚರ್ಚೆ. ಗ್ರೇಸ್ ಮಾರ್ಕ್ಸ್ ಶಾಲಾ ಶಿಕ್ಷಣದ ಹೀನಾಯ ಸ್ಥಿತಿ ಅನಾವರಣ. ನಾನು ಗುರುರಾಜ್ ದೇಸಾಯಿ. ನನ್ನೊಟ್ಟಿಗೆ ಚರ್ಚೆಯನ್ನ ಮಾಡ್ಲಿಕ್ಕಾಗಿ ಮೂವರು ಗಣ್ಯರಿದ್ದಾರೆ. ಬಿಜಿವಿಎಸ್‌ನ ರಾಜ್ಯ ನಾಯಕರಾಗಿರುವಂತಹ ಸೈಯದ್ ಹಫೀಜುಲ್ಲಾ ಅವರಿದ್ದಾರೆ. ಹಫೀಜುಲ್ಲಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ಶಿಕ್ಷಣದ ಏಳಿಗೆಗಾಗಿ ಶಿಕ್ಷಕರ ನೇಮಕಾತಿ ಆಗ್ಬೇಕು ಅಂತೇಳಿ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇರುವಂತಹ ವಿದ್ಯಾ ಪಾಟೀಲ್ ಅವರಿದ್ದಾರೆ. ವಿದ್ಯಾ ಪಾಟೀಲ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ಎಫ್ಐನ ರಾಜ್ಯಾಧ್ಯಕ್ಷರಾಗಿರುವಂತಹ ಅಮರೇಶ್ ಕಡಗದ್ ಅವರಿದ್ದಾರೆ. ಅಮರೇಶ್ ಕಡಗದ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ನಾನು ಚರ್ಚೆಯನ್ನ ಅಮರೀಶ್ ಕಡಗದ್ ಅವರಿಂದಾನೇ ಆರಂಭ ಮಾಡ್ತೇನೆ. ಅಮರೇಶ್ ಕಡಗದ್ ಅವರೇ, ಗ್ರೇಸ್ ಮಾರ್ಕ್ಸ್ ಚರ್ಚೆ ಹಲವು ಶಿಕ್ಷಣದ ಮುಖವಾಡಗಳನ್ನ ಬಿಚ್ಚಿಡುವಂತಹ, ಇಡೀ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನ ತೋರಿಸುವಂತ ಕೆಲಸ ಮಾಡ್ತಾ ಇದೆ. ಕ್ವಿಕ್ ಆಗಿ ನೀವು ವಿದ್ಯಾರ್ಥಿ ಸಂಘಟನೆಯಾಗಿ ವಿದ್ಯಾರ್ಥಿಗಳ ನಡುವೆ ಸಾಕಷ್ಟು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಹಾಗಾಗಿ ಗ್ರೇಸ್ ಮಾರ್ಕ್ಸ್ ನೀಡೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಾ ಇದೆಯಾ? ಏನು, ಯಾಕೆ, ಏನು ಎತ್ತು ಅಂತ? ಸರ್, ಗ್ರೇಸ್ ಮಾರ್ಕ್ಸ್ ಇತ್ತೀಚೆಗೆ ಮುಖ್ಯಮಂತ್ರಿಗಳು ರದ್ದು ಮಾಡ್ಬೇಕಂತ ಹೇಳಿದ ಮೇಲೆ ಈ 2-3 ದಿನಗಳಿಂದ ಶಿಕ್ಷಣ ವಲಯದಲ್ಲಿ ಅತಿ ಹೆಚ್ಚಾಗಿ ಚರ್ಚೆ ಆಗ್ತಕ್ಕಂಥ ವಿಷಯವಾಗಿದೆ. ನಾವಲ್ಲಿ ಒಂದು ವ್ಯವಸ್ಥೆ ಗ್ರೇಸ್ ಮಾರ್ಕ್ಸ್ ಮೇಲೆ ನಿಂತಿಲ್ಲ ಅಂತ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. 21-22ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ SLC ಫಲಿತಾಂಶವನ್ನು ಗಮನಿಸಂತ ಬಂದಂತ ಸಂದರ್ಭದಲ್ಲಿ ಕೊರೋನಾ ಬ್ಯಾಚಲ್ಲಿ 99% ವಿದ್ಯಾರ್ಥಿಗಳು ಪಾಸ್ ಆಗಿದ್ದು ಬಿಟ್ರೆ ಉಳಿದು ಸಂದರ್ಭದಲ್ಲಿ ಎಲ್ಲ ಕಡೆನೂ ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬಂದಿದೆ. ಈ ಸಾರಿ ಮಾತ್ರ ನಾವು ಕ್ಯಾಮ್ರಾ ಹಾಕಿದೀವಿ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿದೀವಿ ಅಂತ ಹೇಳ್ತಕ್ಕಂಥದ್ದು ಏನು ಅಧಿಕಾರಿಗಳಿದೆಯಲ್ಲ, ಅವ್ರ ಮನಸ್ಥಿತಿ ಬದಲಾಗ್ಬೇಕಂತೇಳಿ ಎಸ್ಎಫ್ಐ ಸಂಘಟನೆ ಬಯಸ್ತಿದೆ. ಯಾಕೆಂತಪ್ಪ ಅಂದ್ರೆ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಇವತ್ತಿನವರೆಗೂ ಕೂಡ ಶಿಕ್ಷಕರಿಗೆ, ಇವತ್ತು ಶಾಲೆಗಳಿಗೆ ಮೂಲಭೂತ ಸೌಲಭ್ಯಗಳಿಲ್ಲ, ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ, ವಿದ್ಯಾರ್ಥಿಗಳಿಗೆ ಲ್ಯಾಬ್ಗಳಿಲ್ಲ, ವಿದ್ಯಾರ್ಥಿಗಳಿಗೆ ಕೊಠಡಿಗಳಿಲ್ಲ. ನಾವು ನಮ್ಮ ಕರ್ನಾಟಕ ಭಾಗದ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಗಮನಿಸಿದಂತ ಸಂದರ್ಭದಲ್ಲಿ ಇವತ್ತು 7 ಜಿಲ್ಲೆಯಲ್ಲಿ ಒಟ್ಟು 18,000 ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಮತ್ತು ಪೂರ್ವ ಪ್ರಾಥಮಿಕ ಇರ್ಬೋದು, ಹಿರಿಯ ಪ್ರಾಥಮಿಕ ಇರ್ಬೋದು ಮತ್ತು ಪ್ರೌಢಶಾಲೆ ಇರ್ಬೋದು. ಯಾಕಂದ್ರೆ ಶಿಕ್ಷಣ ವ್ಯವಸ್ಥೆ ಬುನಾದಿಯಿಂದ ನಾವು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಬಂದಿದ್ದೇವೆ. ಇವತ್ತು ಏಕೋಪಾಧ್ಯಾಯ ಶಾಲೆಗಳು ತುಂಬಾ ಇದಾವ. ಇವತ್ತು ಏಕೋಪಾಧ್ಯಾಯ ಶಾಲೆಗಳಲ್ಲಿ ಕಲಿತಂತ ಮಗು ನೇರವಾಗಿ 8ನೇ ತರಗತಿವರೆಗೂ ಅನುತ್ತೀರ್ಣ ಆಗದ ಕಾರಣಕ್ಕಾಗಿನೇ ಕೂಡ ಅಟ್ ಎ ಟೈಮ್ ಅಲ್ಲಿ 2 ವರ್ಷದಲ್ಲಿ ಆ ವಿದ್ಯಾರ್ಥಿ ಕಲಿಕೆಗೆ ತುಂಬಾ ತೊಂದರೆ ಕೂಡ ಆಗ್ಬೋದು. ಈ ಗ್ರೇಸ್ ಮಾರ್ಕ್ಸ್ ಅಂತ ನಾವು ಪರಿಗಣಿಸಲಾರ್ದೇನೆ ಅಥವಾ ನೋಡ್ಲಾರ್ದೇನೆ ಇಡೀ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆಗ್ಬೇಕಂತಪ್ಪ ಅಂದ್ರೆ ಸರ್ಕಾರ ಮೊದಲನೇದಾಗಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಲೆಗಳಿಗೆ ಮೂಲಭೂತ ಸೌಲಭ್ಯ ಕೊಡಬೇಕು. ಪ್ರಮುಖವಾಗಿ ನಾನ್ ಮತ್ತೆ ಆ ವಿಚಾರಕ್ಕೆ ನಿಮ್ಮನ್ನ ಮಾತಾಡಿಸ್ತೇನೆ. ಹಫೀಜುಲ್ಲಾ ಅವರೇ, ನೀವು ಹಲವು ವರ್ಷದಿಂದ ಶಿಕ್ಷಣ ಕ್ಷೇತ್ರದ ಒಳಗಡೆ ಸಾಕಷ್ಟು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಶಾಲಾ ಸುಧಾರಣೆ ಆಗ್ಬೇಕು, ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ ಸುಧಾರಣೆ ಆಗ್ಬೇಕು ಅಂತೇಳಿ ಹಲವಾರು ನಿಟ್ಟಿನೊಳಗಡೆ ಹೋರಾಟ ಚರ್ಚೆಗಳನ್ನ ರೂಪಿಸಿದಿರಿ. ಈಗ 2 ವಾದ ಇದೆ. ಒಂದು, ಗ್ರೇಸ್ ಮಾರ್ಕ್ಸ್ ಕೊಟ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ವಾದ ಒಂದ್ ಕಡೆ ಇದೆ. ಗ್ರೇಸ್ ಮಾರ್ಕ್ಸ್ ಯಾಕೆ ಕೊಡ್ಬೇಕು, ಅದರಿಂದ ಅಪಾಯಗಳೇ ಹೆಚ್ಚು ಅನ್ನುವಂತಹ ವಾದ ಇದೆ. ಅಂದ್ರೆ ಈ ಶಾಲಾ ಶಿಕ್ಷಣದ ವ್ಯವಸ್ಥೆಗೆ ಹೋಗೋದಕ್ಕಿಂತ ಮುಂಚೆ ಈ ವಾದದ ಒಂದು ಕ್ಲಿಯಾರಿಟಿಯನ್ನ ಕೊಟ್ಬಿಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳೋದೇ ಒಂದು ತಪ್ಪು ಅಂತ ಅನಿಸ್ತದೆ. ಯಾಕಂದ್ರೆ ನೀವು ಶಿಕ್ಷಣ ಅದು ಕೃಪಾಂಕ ಅಂದ್ರೇನೆ ಅವನು ಎಲ್ಲಿಂದ ಬಂದನ ಕೃಪಾಂಕ ಪಾಸ್ ಆಗ್ಯಾನಂದ್ರೆ ಎಲ್ಲೋ ಒಂದ್ ಕಡೆ ಅವನಿಗೂ ಮಾನಸಿಕವಾಗಿ ಹಿಂಸೆನೆ ಅದು. ಹಿಂಗಾಗಿ ಕೃಪಾಂಕ ಅನ್ನೋದಕ್ಕಿಂತ ಶಿಕ್ಷಣನ ಗಟ್ಟಿಗೊಳಿಸಿ ಒಂದು ಗುಣಮಟ್ಟ ಶಿಕ್ಷಣ ತರೋದ್ ಮೂಲಕನೇ ಪ್ರಯತ್ನ ಮಾಡಬೇಕು ವಿನಃ ಈ ಕೇವಲ ಕೃಪಾಂಕ ಈ ಕ್ಷಣಕ್ಕೆ ಮಾಡುವಂತ ಕಣ್ಣನ್ನು ಒರೆಸುವಂತ ತಂತ್ರ ಅಷ್ಟೇ, ಅದು ಸರಿಯಲ್ಲ ಅಂತ ಅನ್ಸುತ್ತೆ. ಓಕೆ, ವಿದ್ಯಾ ಪಾಟೀಲ್ ಅವರೇ, SLC ಫಲಿತಾಂಶವನ್ನ ನೀವು ಗಮನಿಸಿದಿರಿ, ನೋಡಿದಿರಿ. ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟ ಕಾರಣದಿಂದಾಗಿನೇ ಸುಮಾರು 2 ಲಕ್ಷ ಜನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಅಕಸ್ಮಾತ್ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡದೆ ಹೋಗಿದ್ರೆ 4 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗುವಂತಹ ಸಾಧ್ಯತೆ ಇತ್ತು ಎನ್ನುವಂಥದ್ದನ್ನ ಶಿಕ್ಷಣ ಇಲಾಖೆ ಹೇಳ್ತಾ ಇದೆ. ಮತ್ತೆ ಮುಂದಿನ ವರ್ಷದಿಂದ ನಾವು ಗ್ರೇಸ್ ಮಾರ್ಕ್ಸ್ ಅನ್ನ ತೆಗೆದು ಬಿಡ್ತೀವಿ, ಅದು ಕೊಡೋ ಅಗತ್ಯ ಇಲ್ಲ ಎನ್ನುವಂತಹ ವಾದವನ್ನು ರಾಜ್ಯ ಸರ್ಕಾರ ಮುಂದಿಟ್ಟಿದೆ. ಏನ್ ಹೇಳಲಿಕ್ಕೆ ಬಯಸ್ತೀರಿ? ಸರಿಯಾದಂಗ ಕೃಪಾಂಕ ಅನ್ನುವಂಥದ್ದು ಏನಿದೆಯಲ್ಲ, ಇದು ತುಂಬಾ ಅಪಾಯಕಾರಿ. ಯಾಕಂತಂದ್ರೆ ಮಕ್ಕಳು ಅವರು
ಈಗ ಕೃಪಾಂಕ ಅನ್ನುವಂಥದ್ದು ಯಾರ ಹತ್ರ ಇರ್ತದ, ಆ ಶಾಲೆ ಹತ್ರ ಇರ್ತದ, ಆ ಶಾಲೆ ಶಿಕ್ಷಕರ ವರ್ಗದ ಹತ್ರ ಇರ್ತದ. ಅಲ್ಲಿ ಏನಾಗ್ತದ, ಆಟೋಮೆಟಿಕ್ಲಿ ಯಾವ ಮಗು ವೀಕ್ ಇದ್ರು ಕೂಡ ಆ ಮಗು ಮುಂದ್ ಹೋಗ್ಬಿಡ್ತದ. ಆ ಮಗು ಮುಂದ್ ಹೋದಾಗ ಆ ಮಗುವಿನಲ್ಲಿ ಗುಣಾತ್ಮಕತೆನೇ ಇಲ್ಲ ಅಂದಾಗ ಆ ಮಗು ಮುಂದ್ ಹೋಗಿ ಏನ್ ಪ್ರಯೋಜನ? ಇವತ್ತು 10ನೇ ಕ್ಲಾಸ್ PUC ಸೆಕೆಂಡ್ ಇಯರ್ ಓದ್ತಕ್ಕಂತ ಮಕ್ಕಳಿಗೆ ನಾನು ಮಾತಾಡ್ತಾ ಇಲ್ಲ, ಬಟ್ ನಮ್ಮ ಶಿಕ್ಷಣದ ಗುಣಾತ್ಮಕತೆ ಬಗ್ಗೆ ನಾನು ಮಾತಾಡುವಾಗ ಈ ವಿಷಯ ನಾನು ಹೇಳಬೇಕಾಗ್ತದ. ನಮ್ಮ ಹತ್ರ ಸಾಕಷ್ಟು ಮಕ್ಕಳು ನಾವು ಹೋದಾಗ ಶಾಲೆಗಳಲ್ಲಿ ವಿಸಿಟ್ ಮಾಡಿದಾಗ, ನಿನಗೆ ಈ ಮಗು ಇದನ್ನ ಓದಪ್ಪ ಅಂತ ಹೇಳಿದಾಗ ನಂಗೆ ಬರಲ್ಲ ರೀ. ನಾನ್ ನಿನ್ನೆನೆ ಒಂದು ಮಗುವನ್ನು ಉದಾಹರಣೆ ತಗೊಂಡು ಹೇಳ್ತೀನಿ ತಮಗೆ. ಆ ಮಗು 7ನೇ ಕ್ಲಾಸ್ ಇದೆ, 7 ಪಾಸ್ ಆಗಿದ್ದಾನೆ, 8 ಬಂದಿದ್ದಾನೆ. ಇವಾಗ ನನ್ಗೆ ಓದಕ್ಕೆ ಬರಂಗಿಲ್ಲ, ನಾನು ಶಾಲೆಗೆ ಹೋಗಲ್ಲ ಅಂತ ಕಂಪ್ಲೇಂಟ್ ಇದೆ. ಅವ್ರ ಅಜ್ಜಿ ನಂಗೆ ಫೋನ್ ಮಾಡಿ ಹೇಳ್ತಾ ಇದಾರ, ದಯಮಾಡಿ ನಿನ್ ಕಾಲ್ ಬೀಳ್ತೀನಮ್ಮ, ಆ ಮಗುಗೆ ಹೇಳ ಅಂತ ಹೇಳ್ತಾ ಇದಾರೆ. ಅರೆ ನನ್ಗೆ ಓದಕ್ಕೆ ಬರಲ್ಲ, ನಾನು ಅಲ್ಲಿ ಹೋಗಿ ಏನ್ ಮಾಡ್ಲಿ ಮೇಡಮ್ ಅಂತ ಆ ಹುಡುಗ ಹೇಳ್ತಾನೆ. ಕೃಪಾಂಕ ಕೊಟ್ಟು ಪಾಸ್ ಮಾಡೋದ್ರಿಂದ ಇದು ಒಂದು ಮಕ್ಕಳ ಭವಿಷ್ಯವನ್ನ ಅಲ್ಟಿಮೇಟ್ ಆಗಿ ನಾವು ಹಾಳು ಮಾಡ್ತಾ ಇದ್ದೀವಿ ಸರ್ಕಾರ ಅನ್ನುವಂಥದ್ದು ನಂದು ಆಪಾದನೆ. ಇಡೀ 365 ದಿನದಲ್ಲಿ ಹೆಚ್ಚು ಕಡಿಮೆ 200ರಿಂದ 220 ದಿನಗಳವರೆಗೆ ಶಿಕ್ಷಣ ಇಲಾಖೆ ತನ್ನ ಚಟುವಟಿಕೆಯನ್ನ ನಡೆಸುತ್ತೆ. ಅಂದ್ರೆ ಶಾಲೆಗಳು ಆರಂಭ ಆಗಿರ್ತವೆ ಸರಿಸುಮಾರು 200 ದಿನಗಳ ಕಾಲ. ಹೆಚ್ಚು ಕಡಿಮೆ ಲೆಕ್ಕ ಹಾಕಿದ್ರೆ ಒಂದು 1000ದಿಂದ 1200 ಅವಧಿಯೊಳಗಡೆ ಅಲ್ಲಿ ತರಗತಿಗಳು ನಡೀತವೆ. ಇಷ್ಟೆಲ್ಲ ನಡೆದಾಗ್ಲೂ ಕೂಡ ಮಕ್ಕಳ ಕಲಿಕೆಗೆ ಹಿನ್ನಡೆ ಆಗ್ತಾ ಇದೆ. ಅಂದ್ರೆ ಈಗ ಮೇಡಮ್ ಕೂಡ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ರು, 7ನೇ ಕ್ಲಾಸಿನ ಮಗು ಏನು ಓದಕ್ ಆಗ್ತಾ ಇಲ್ಲ ಅಂತೇಳಿ. ಏನ್ ಕಾರಣ ಎಕ್ಸಾಕ್ಟ್ ಏನ್ ಇದಕ್ಕೆ ಅಂತ? ನಮ್ಗೆ ಈ ಡಾಟಾ ಮತ್ತೆ ಅಂಕಿ ಸಂಖ್ಯೆ ಏನೈತಲ್ಲ ಬಹಳ ಕರೆಕ್ಟ್ ಆಗಿದೆ. ಯಾಕಂದ್ರೆ ಅಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಏನ್ ಅಂಕಿ ಸಂಖ್ಯೆಗಳು ಬೇಕು ಅದನ್ನೆಲ್ಲ ಅವ್ರು ಬಹಳ ಪರ್ಫೆಕ್ಟ್ ಆಗಿ ಇಟ್ಕೊಂಡಾರ ಅಷ್ಟೇ. ನೋಡ್ರಿ 220 ದಿನ ಶಾಲೆ ನಡಿಬೇಕು, ಇಷ್ಟು ಗಂಟೆ ಇದೆಲ್ಲ ನಡಿಬೇಕು, ಅದೆಲ್ಲಾನು ನಡೀತದೆ. ಆದ್ರೆ ಶಾಲೆಗೆ ನಡೆಯುವಾಗ ಶಾಲಾ ತರಗತಿ ಕೋಣೆಯಲ್ಲಿ ಮಗು ಬಂದಾಗ ಮಗುಗೆ ಏನ್ ಸಿಗ್ತದ ಅನ್ನೋದು ಪ್ರಶ್ನೆ. ಹೌದಾ? ಈಗ ಮೊದಲನೇದಾಗಿ ನಮ್ಗೆ ಐದನೇ ವರ್ಷದವರೆಗೆ ಮಗು ತಾಯಿ ಜೊತೆಗೆ ಹೊಲದ ಕೆಲ್ಸಕ್ಕೆ ಬೇರೆ ಎಲ್ಲೂ ಹೋಗ್ತಾನೆ. ಅವನ್ಗೆ ಶಾಲೆಗೆ ಕರ್ಕೊಂಡ್ ಬರೋದೇ ಬಹಳ ದೊಡ್ಡ ಕಷ್ಟ. ಹೌದಾ? ಅಲ್ಲಿ ಏನೋ ಕಷ್ಟಪಟ್ಟು ಮಕ್ಕಳನ್ನ ಶಾಲೆಗೆ ಕರ್ಕೊಂಡ್ ಬರ್ತಾರ. 1ನೇ ಕ್ಲಾಸಿಗೆ ಬಂದಾಗ 1ರಿಂದ 5ನೇ ತರಗತಿವರೆಗೆ ಇಬ್ಬರನ್ನೇ ಶಿಕ್ಷಕರನ್ನ ಇಟ್ಕೊಂಡು ನೀವು ಅವ್ರಿಗೆ ಸರಿಯಾಗಿ ಶಿಕ್ಷಣ ಕೊಡದೇ ಇದ್ರೆ, ಅಲ್ಲಿ ಇಬ್ಬರನ್ನೇ ಟೀಚರ್ನ ಇಟ್ಕೊಂಡು ನೀವು ಅವ್ರಿಗೆ ಒಬ್ರು ಬೇರೆ ಶಾಲೆಯ ಬೇರೆ ಎಲ್ಲ ಕೆಲಸಗಳಿದಾವ, ಬಿಸಿ ಊಟ ಬೇರೆ ಎಲ್ಲ ಕೆಲಸ ಇದಾವ, ಆ ಕೆಲ್ಸಕ್ಕೆ ಒಬ್ರು ಕೆಲಸ ಮಾಡ್ತಾರೆ. ಇನ್ನೊಬ್ರು ಈಗಾಗ್ಲೇ ಎಲ್ಲಾ ಕಡೆನೂ ಟೀಚರ್ಸ್ BLO ಇರೋದ್ರಿಂದ ಅವರು ಇಡೀ ವರ್ಷ ಅವ್ರಿಗೆ ಅದೆಲ್ಲ ಬೇರೆ ಕೆಲಸ ಇರ್ತಾವ. 24 ಕೆಲಸಗಳು ಇರ್ತಾವ. 24 ಕೆಲಸಗಳ ಜೊತೆಗೆ ತರಬೇತಿ ಬೇರೆ ಎಲ್ಲ ಇಟ್ಕೊಂಡು ಆ ಮಕ್ಕಳಿಗೆ ತರಗತಿಯಲ್ಲಿ ನಿಜವಾಗ್ಲೂ ಏನ್ ಗಂಟೆ ತರಗತಿ ಸಿಗ್ಬೇಕಾಗಿತ್ತು, ಆ ಮಕ್ಕಳಿಗೆ ಬೋಧನೆಗೆ ತರಬೇತಿ ಸಿಕ್ಕುವಂತ ಶಿಕ್ಷಕರು ಇರ್ಬೇಕಾಗಿತ್ತು, ಅದು ಇಲ್ಲ. ಎಲ್ಲಿವರೆಗೆ ವಿಷಯವಾರು ಮತ್ತೆ ತರಗತಿವಾರು ಶಿಕ್ಷಣ ಕೊಡಂಗಿಲ್ಲ ಅಲ್ಲಿವರೆಗೆ ಗುಣಮಟ್ಟ ಶಿಕ್ಷಣ ತರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾವು ಸುಮಾರು ವರ್ಷದಿಂದ ಅದನ್ನ ಮಾತಾಡ್ತಾ ಇದ್ದೀವಿ. ಸರ್ಕಾರ ಅದನ್ನ ಗಮನಿಸ್ತಾ ಇಲ್ಲ. ಸರ್ಕಾರ ಏನಂದ್ರೆ ತಕ್ಷಣಕ್ಕೆ ಏನಂದ್ರೆ ಈಗ ಏನ್ ಬೇಕಾಗ್ಯದ ಬ್ಯಾನರ್ದಾಗ ಏನ್ ಗುಳಿಗೆ ಕೊಡುವಂತ ಕೆಲಸ ಮಾತ್ರ ಮಾಡ್ತದ. ನಿಜವಾಗ್ಲೂ ಸರ್ಕಾರಕ್ಕೆ ಗುಣಮಟ್ಟ ಶಿಕ್ಷಣ ತರಬೇಕಾಗಿದ್ರೆ ಶಿಕ್ಷಕರನ್ನ ಕೊಡಬಾರದು, ಅಲ್ಲಿ ಶಾಲೆ ತರಗತಿಗೆ ತಕ್ಕಂಗೆ ಶಿಕ್ಷಕರನ್ನ ಕೊಡ್ಬೇಕು. 1ನೇ ಕ್ಲಾಸಿಗಿದ್ರೆ ಅದು ಒಬ್ಬ ಟೀಚರ್ ಬೇಕು. ಕನಿಷ್ಠ 5-6 ತರಗತಿಗಳಿದ್ರೆ 5-6 ಶಿಕ್ಷಕರಿದ್ರೆ ಅಲ್ಲಿ ವಿಷಯವಾರು ಶಿಕ್ಷಕರು ಒಬ್ರು ಇದ್ರೆ ಅಲ್ಲಿ 45 ನಿಮಿಷಕ್ಕೆ ಒಬ್ಬ ಟೀಚರ್ ಒಬ್ಬ ಪಾಠ ಹೇಳ್ತಾನ, ಮಕ್ಕಳಿಗೆ ಅದ ಆಗ್ತದೆ. ಇಲ್ಲ ಅಂದ್ರೆ ಈಗ ಅದನ್ನ ನಲಿಕಲಿ ಅಂತ ನಾವು ಮಾತಾಡ್ತೀವಿ. ನಲಿಕಲಿಯಲ್ಲಿ ಒಬ್ಬೇ ಟೀಚರ್ ಇಟ್ಕೊಂಡು ನೀವು ಇಡೀ ದಿನ ಅದನ್ನ ಹೇಳಲಿಕ್ಕೆ ಹೆಂಗ್ ಸಾಧ್ಯ ಆಗ್ಲಿಕ್ಕೆ ಆಗ್ತದ? ಇದೆಲ್ಲ ನೋಡ್ತಿದ್ರೆ ಶಿಕ್ಷಣನ ಗುಣಮಟ್ಟನ ಹಾಳು ಮಾಡ್ಲಿಕ್ಕೆ ಬೇರೆ ಯಾರ್ಯಾರು ಕಾರಣ ಅಲ್ಲ, ನಮ್ಮ ಈ ಯೋಜನೆಗಳೇನಿದ್ದಾವಲ್ಲ ಇದು. ಆಮೇಲೆ ಇದರಿಂದಾನೇ ನಮ್ಗೆ ಹಾಳಾಗ್ತಿರೋದು. ಎಲ್ಲಿವರೆಗೆ ಮತ್ತೆ ಹೇಳ್ತೀವಿ, ಗುಣಮಟ್ಟ ಶಿಕ್ಷಣ ನಿಜವಾಗ್ಲೂ ತರಬೇಕಾಗಿ ಸರ್ಕಾರದಿದ್ರೆ ಬಹಳ ಸಿಂಪಲ್ ಕೆಲಸ ಏನಂದ್ರೆ ನೀವು ವಿಷಯವಾರು ತರಗತಿವಾರು ಶಿಕ್ಷಕರನ್ನ ಕೊಡ್ರಿ. ಗುಣಮಟ್ಟ ಶಿಕ್ಷಣ ಹೆಂಗ್ ಬರಂಗಿಲ್ಲ ಸಾಧ್ಯ. ಸಪೋಸ್ ನಿಮ್ಗೆ ಇದೇನಾದ್ರೂ ಸರಿ ಅಲ್ಲ ಅಂತ ಅನ್ನಂಗಿದ್ರೆ ಅಟ್ಲೀಸ್ಟ್ ನೀವು ಪೈಲಟ್ ಆದ್ರೂ ತಗೋರಿ. ಯಾವ್ದಾದ್ರು ಒಂದು ತಾಲೂಕು ಜಿಲ್ಲೆ ತಗೊಂಡು ವಿಷಯವಾರು ತರಗತಿವಾರು ಒಂದು 5 ವರ್ಷ ಶಿಕ್ಷಕರನ್ನ ಕೊಟ್ಟು ನೋಡ್ರಿ, ಗುಣಮಟ್ಟ ಶಿಕ್ಷಣ 100% ಬರ್ತದೆ. ಬೇರೆ ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಬರಂಗಿಲ್ಲ, ಬೇರೆ ಶಾಲೆಗಳಲ್ಲಿ ಯಾಕೆ ಬರ್ತದ? ನಮ್ಮಲ್ಲಿ ಇಷ್ಟು ಕ್ವಾಲಿಟಿ ಇರುವಂತ ಟೀಚರ್ಸ್ ಇದ್ದಾಗೂ ನಮ್ಗೆ ಗುಣಮಟ್ಟ ಶಿಕ್ಷಣ ಯಾಕೆ ಸಿಗಂಗಿಲ್ಲ ಅಂದ್ರೆ ನಮ್ಗೆ ಶಿಕ್ಷಕರ ಸಂಖ್ಯೆ ಕೊರತೆ ಇರೋದ್ರಿಂದ. ಬೇರೆ ಶಾಲೆಗಳಲ್ಲಿ ಬಹಳ ಕರೆಕ್ಟ್ ಆಗಿರುವಂತಹ ತರಬೇತಿ ತಗೊಳ್ಳಾರ್ದಂಥದ್ದು ಮತ್ತೆ ಆಮೇಲೆ ಕ್ವಾಲಿಫೈಡ್ ಅಲ್ಲದೆ ಇರುವಂತ ಟೀಚರ್ಸ್ ಇದ್ದಾಗ ಸಹಿತ ಅಲ್ಲಿ ಏನಾಗ್ತದ, ಒಂದು ವಿಷಯಕ್ಕೊಬ್ಬ ಟೀಚರ್ ಇರ್ತಾನ, ಅವ್ನು 45 ನಿಮಿಷ ಮಾತಾಡ್ತಾನೆ. ಹಿಂಗಾಗಿ ಅಲ್ಲಿ ಎಲ್ಲಿವರೆಗೆ ತರಗತಿವಾರು ವಿಷಯವಾರು ಶಿಕ್ಷಕರು ಕೊಡದೇ ಇದ್ರೆ ಗುಣಮಟ್ಟ ಶಿಕ್ಷಣ ತರಲಿಕ್ಕೆ ಸಾಧ್ಯನೇ ಆಗಂಗಿಲ್ಲ. ನಾವು ಮೂಲ ಸೌಲಭ್ಯದ ಬಗ್ಗೆ ಮಾತಾಡ್ತೀವಿ, ಬೇರೆ ಎಲ್ಲಾನು ಮಾತಾಡ್ತೀವಿ. ಮೊದ್ಲು ನೀವು ಈಗ ನೋಡ್ರಿ, ಈಗ ಜೂನ್ ಬಂತು, ಶಾಲಾ ಪ್ರಾರಂಭೋತ್ಸವ ಅಂತ ಮಾಡ್ತೀವಿ. ಶಾಲಾ ಪ್ರಾರಂಭೋತ್ಸವ ಮಕ್ಕಳು ಶಾಲೆಗೆ ಬಂದ್ಮೇಲೆ ಅಲ್ಲಿ ಟೀಚರೇ ಇಲ್ಲ ಅಂದ್ರೆ ಮಗು ಶಾಲೆಯಲ್ಲಿ ಯಾಕಿರ್ತಾನ? ಈಗ ವಿದ್ಯಾ ಮೇಡಮ್ ಒಂದು ಮಾತಾಡುವಾಗ ಹೇಳ್ತಿದ್ರು, ಅದನ್ನ ಬಹಳ ಗಮನಿಸ್ಬೇಕು.
ಮಕ್ಳು ಶಾಲೆಗೆ ಬರಂಗಿಲ್ಲ ಅಂತ ನಾವು ಮಾತಾಡುವಾಗ ನಮ್ಗೆ ಬಡತನ ಬ್ಯಾರೆ ಎಲ್ಲ ಮಾತಾಡ್ತೀವಿ. ಅದ್ರ ಜೊತೆಗೆ ಇದು ಒಂದು ಕಾರಣ, ಮಗು ಯಾಕೆ ಬರಂಗಿಲ್ಲ ಅಂದ್ರೆ ಅವ್ನ್ಗೆ ಬರ್ಲಿಕ್ ಬರ್ಲಿಲ್ಲ ಅಂದ್ರೆ ಅವ್ನ್ಗೆ ಅಲ್ಲಿ ಸ್ವಾಭಿಮಾನದ ಪ್ರಶ್ನೆ ಆಗ್ತದೆ. 10 ಹುಡುಗರ ಮುಂದೆ ಅವ್ನ್ಗೆ ಬರ್ಲಿಲ್ಲ ಅಂದ್ರೆ ಅವ್ನ್ ಯಾಕೆ ಹೋಗ್ತಾನ, ಅವ್ನ್ ಬರಂಗಿಲ್ಲ. ಹಿಂಗಾಗಿ ಮಕ್ಳು ಶಾಲೆ ಬಿಡುವಂತದ್ದನು ಇದು ಕಾರಣ ಆಗ್ತದೆ. ಹಿಂಗಾಗಿ ಸರ್ಕಾರ ತಕ್ಷಣ ಗಮನ ಹರಿಸಬೇಕು. ಮತ್ತೆ ಜೊತೆಯಲ್ಲಿ ಇಡೀ ರಾಜ್ಯದ ಶಿಕ್ಷಣ ವ್ಯವಸ್ಥೆನ ಒಂದೇ ರೀತಿಯಲ್ಲಿ ನೋಡುವಂಥದ್ದು ಆಗ್ಬಾರ್ದು. ಯಾಕಂದ್ರೆ ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋದಾಗ, ನಿಮ್ಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಬಂದಾಗ ಇಲ್ಲಿ 0 ಟೀಚರ್ ಶಾಲೆನೆ, ದೇವದುರ್ಗದಂತಹ ಕಡೆ 80ಕ್ಕಿಂತ 86 ಶಾಲೆಗಳು 0 ಟೀಚರ್ ಶಾಲೆಗಳಿದ್ದಾವೆ. ಈ ಸಲ ಮತ್ತೆ ಮೇದಲ್ಲಿ ಮತ್ತೆ 10 ವರ್ಷ ಆದವ್ರಿಗೆ ಟ್ರಾನ್ಸ್ಫರ್ ಕೊಡ್ತೀವಿ ಅಂತ ಈಗಾಗಲೇ ಇಲಾಖೆ ಅಪ್ಲಿಕೇಶನ್ ಕಾಲ್ ಮಾಡ್ಯಾರ. ಮೋಸ್ಟ್ಲಿ ಅದೇನಾದ್ರೂ ಆದ್ರೆ ಮತ್ತೆ ನಮ್ಗೇನು 18,000 ಶಿಕ್ಷಕರ ಕೊರತೆ ಐತೆ, ಅದು 25,000ಕ್ಕೆ ಹೋಗ್ತದೆ. ಇಷ್ಟಿರುವಾಗ ನೀವು ಶಾಲೆನ ಇಟ್ಕಂತೀರಿ ಯಾಕ ಅನ್ನೋದು ಪ್ರಶ್ನೆ ಬರ್ತದೆ. ಯಾಕಂದ್ರೆ ನಿಮ್ಗೆ ಶಾಲೆ ಅಂದ್ರೆ ನಾವು ಎಲ್ಲಾನು ಕೊಟ್ಟಿವಿ, ಓದಾಕ್ ಬರಂಗಿಲ್ಲ ಅಂತ ಹೇಳಿ ಸಮಾಜದ ಮೇಲೆ, ವಿದ್ಯಾರ್ಥಿಗಳ ಮೇಲೆ ನೀವು ಗೂಬೆ ಕೂಡಿಸುವಂತ ಕೆಲಸನ ಬಿಡ್ರಿ. ಇಷ್ಟು ಜನ ಶಿಕ್ಷಕರ ಕೊರತೆ ಇಟ್ಕೊಂಡು ನೀವು SLC ರಿಸಲ್ಟ್ ನ ನೋಡ್ತೀರಿ, ಕೃಪಾಂಕ ಕೊಡ್ತೀನಿ ಅಂತೀರಿ, ಇದು ಯಾವ ನ್ಯಾಯ ಹೇಳ್ರಿ? ಓಕೆ. ಅಂಬರೀಶ್ ಅವರೇ, ನೀವು ಆವಾಗ ಮಾತಾಡ್ತಾ ಇದ್ರಿ ಶಾಲೆಗಳಲ್ಲಿ ಏನೇನಿದೆ, ಯಾವ ರೀತಿ ಚಿತ್ರಣ ಇದೆ, ಶಿಕ್ಷಕರ ಬಗ್ಗೆ, ಅಲ್ಲಿರುವಂತಹ ಪಠ್ಯಕ್ರಮಗಳ ಬಗ್ಗೆ, ಶಾಲೆಗಳ ಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ರಿ. ಹಾಗಾಗಿ ಇಡೀ ಹೈದರಾಬಾದ್ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕ ಭಾಗದೊಳಗಡೆ ಇಷ್ಟೊಂದು ಶಿಕ್ಷಣದ ಕಲಿಕೆ ಹಿಂದುಳಿಲಿಕ್ಕೆ ಏನ್ ಕಾರಣಗಳನ್ನು ಗುರುತಿಸ್ತೀರಿ ನೀವು? ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ಶಿಕ್ಷಣ ಹಿಂದುಳಿಯಕ್ಕೆ 2 ಹಂತದಲ್ಲಿ ಕಾರಣ ಇದೆ. ಒಂದು, ಈ ಹೈದರಾಬಾದ್ ಕರ್ನಾಟಕ ಪ್ರದೇಶ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ 1 ವರ್ಷದ ನಂತರ ಈ ಭಾಗದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ನಮ್ಮ ಭಾರತ ದೇಶ 1947 ಸ್ವತಂತ್ರ ಆಯ್ತಪ್ಪ ಅಂದ್ರೆ, ಹೈದರಾಬಾದ್ ಕರ್ನಾಟಕದ ಜನತೆ 1948 ಸೆಪ್ಟೆಂಬರ್ 17 ನಂತರ ನಮ್ಮ ಈ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಇದರಿಂದಾಗಿ ಇವತ್ತು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಇಂದಿನ ನಿಜಾಮರ ಆಡಳಿತದಲ್ಲಿ ಬಹುತೇಕವಾಗಿ ಶಿಕ್ಷಣ ಕುಂಠಿತವಾಗಿತ್ತು, ಶಿಕ್ಷಣ ವ್ಯವಸ್ಥೆ ಇದ್ದಿಲ್ಲ. ಮತ್ತು ಇಡೀ ನಮ್ಮ ಕರ್ನಾಟಕದಾಗ ನಾವು ಉತ್ತರ ಕರ್ನಾಟಕ ಅಥವಾ ಮೈಸೂರು ಪ್ರಾಂತ ಅಂತ ನೋಡಿದಂತ ಸಂದರ್ಭದಲ್ಲಿ, ಈಗ ಮೈಸೂರು ಪ್ರಾಂತದಲ್ಲಿ ಇಂದಿನ ಸ್ವತಂತ್ರ ಪೂರ್ವದಲ್ಲಿನ ಕೂಡ ಉನ್ನತ ಶಿಕ್ಷಣದವರಿಗೂ ಕೂಡ ಶಿಕ್ಷಣ ವ್ಯವಸ್ಥೆ ಇತ್ತು. ಮತ್ತು ಆ ಶಿಕ್ಷಣದಲ್ಲಿ ಮೀಸಲಾತಿ ಅನ್ನು ಜಾರಿ ತಂದಿದ್ರು. ಮತ್ತು ಅವತ್ತಿನ ಸಂದರ್ಭದಲ್ಲಿನೇ ಸ್ವತಂತ್ರ ಪೂರ್ವದಲ್ಲಿನೇ 1962ರಿಂದ 82ರ ಅವಧಿಯಲ್ಲಿ ಅಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ಅಂದಿನ ಅರಸರು ಕೂಡ ಆದ್ಯತೆಯಾಗಿ ಪರಿಗಣಿಸಿರೋದ್ರಿಂದ ಆ ಭಾಗದಲ್ಲಿ, ಮೈಸೂರು ಪ್ರಾಂತ ಭಾಗದಲ್ಲಿ ಇವತ್ತು ಅತ್ಯಂತ ಟಾಪರ್ ಆಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಿದೀವಿ. ಮತ್ತು ಅವಾಗ್ಲಿದ್ದನೂ ಕೂಡ ಅಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಕ್ಕಂಥದ್ದು ಕೂಡ ನಾವು ಗುರುತಿಸಬೇಕಾಗುತ್ತೆ. ಎರಡನೇದಾಗಿ, ಇಡೀ ಈ ಪ್ರದೇಶದಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಇವತ್ತು SSLC ಇರ್ಬೋದು, PUC ಇರ್ಬೋದು, ಅಥವಾ ಪ್ರಾಥಮಿಕ ಶಿಕ್ಷಣ ಇರ್ಬೋದು, ಹಿಂದುಳಿಯ ಕಾರಣ ಏನಂತಪ್ಪ ಅಂದ್ರೆ, ಇಲ್ಲಿವರೆಗೂ ಸಹ ಇವತ್ತು ಇಡೀ ರಾಜ್ಯಕ್ಕೆ ಹೋಲಿಕೆ ಮಾಡ್ಕೊಂತಪ್ಪ ಅಂದ್ರೆ ಶಿಕ್ಷಕರ ಕೊರತೆ ಎದುರಿಸ್ತಕ್ಕಂಥ ಅತಿ ಹೆಚ್ಚು ಪ್ರದೇಶ ಯಾವ್ದಂತಪ್ಪ ಅಂದ್ರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ 7 ಜಿಲ್ಲೆಗಳು. ನಾವು ಮೊನ್ನೆ ಇತ್ತೀಚೆಗೆ ಒಂದು ಸರ್ಕಾರದ ಅಂಕೆ ಸಂಖ್ಯೆ ಗಮನಿಸಿದಂತ ಸಂದರ್ಭದಲ್ಲಿ, ಕಳೆದ ವರ್ಷ ರಾಜ್ಯ ಸರ್ಕಾರ ಏನು ಟೀಚರ್ಸ್ ವರ್ಗಾವಣೆ ಮಾಡಿತ್ತು, ಇದರ ಪರಿಣಾಮವಾಗಿ ಇಡೀ 7 ಜಿಲ್ಲೆಗಳಲ್ಲಿ ಸುಮಾರು 10ರಿಂದ 20,000 ಜನ ಟೀಚರ್ಸ್ ವರ್ಗಾವಣೆ ಆಗಿದ್ದಾರೆ. ಶಿಕ್ಷಕರ ಕೊರತೆ ಅಂತ ಬಂದಾಗ ಪ್ರಾಥಮಿಕ ಶಾಲೆಗಳಲ್ಲಿ ಇವತ್ತು 6ರಿಂದ 8ನೇ ತರಗತಿ ಶಾಲೆಗಳಲ್ಲಿ ಸುಮಾರು 18,000 ಶಿಕ್ಷಕರ ಕೊರತೆ ಇದೆ. ಇವತ್ತು ರಾಯಚೂರು ಅಂತ ಒಂದೇ ಡಿಸ್ಟಿಕ್ ಅಲ್ಲಿ ಮತ್ತು ಕೊಪ್ಪಳ ಡಿಸ್ಟಿಕ್ ಅಲ್ಲಿ 2,294 ಶಿಕ್ಷಕರ ಕೊರತೆ ಇದೆ ಇವತ್ತು 6ರಿಂದ 8ನೇ ತರಗತಿಯಲ್ಲಿ. ಹೈಸ್ಕೂಲ್ ಬಿಟ್ಟು ನಾ ಹೇಳ್ತಿರೋದು. ಮತ್ತು ರಾಯಚೂರು ಅಂತ ಪ್ರದೇಶದಲ್ಲಿ ಸುಮಾರು 3,000ವರೆಗೂ ಶಿಕ್ಷಕರ ಕೊರತೆ ಇದೆ. ಸೊ ಈ ತರ ಶಿಕ್ಷಕರ ಕೊರತೆ ಪ್ರಮಾಣ ಇದ್ದಾಗ ಇವತ್ತು ಪ್ರಾಥಮಿಕ ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಸಿಗಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು. ಸೊ ಎರಡನೇದಾಗಿ ನಾವು ಇವತ್ತು ಗಮನಿಸಬೇಕಾಗಿದೆ ಏನಂತಪ್ಪ ಅಂದ್ರೆ, ಈ ಕೃಪಾಂಕ ಅಥವಾ ಗ್ರೇಸ್ ಮಾರ್ಕ್ಸ್ ಮೂಲಕನೇ ವಿದ್ಯಾರ್ಥಿ ಪಾಸ್ ಆದ ಅಂತಂದೇಳಿ ಸರ್ಕಾರ ಸಾರ್ವಜನಿಕರಿಗೆ ಅಥವಾ ಸಮಾಜಕ್ಕೆ ಮೆಸೇಜ್ ಕೊಡೋದ್ರ ಮೂಲಕ ಇಡೀ ಆ ಭಾಗದಲ್ಲಿ ಇರ್ತಕ್ಕಂಥ ಆ ಸಮುದಾಯದ ವಿದ್ಯಾರ್ಥಿಗಳಿಗೆ ಅಥವಾ ಆ ಏರಿಯಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಅವಮಾನ ಮಾಡಿದಂತ ಆಗುತ್ತೆ ಅಂತ ಕೂಡ ನನ್ನ ಅಭಿಪ್ರಾಯ. ಯಾಕಂದ್ರೆ ನಾವು ಅಂಕೆ ಸಂಖ್ಯೆ 3 ವರ್ಷದ ನೋಡಿದಂತ ಸಂದರ್ಭದಲ್ಲಿ 2021-22ರಲ್ಲಿ 86% ಆಗುತ್ತು, 22-23ರಲ್ಲಿ 79 ಆಗುತ್ತು, ಮತ್ತು 23-24ರಲ್ಲಿ 10% ಅಂದ್ರೆ 69ಕ್ಕೆ ಬಂದು ನಿಂತಿದೆ. ಒಟ್ಟಾರೆ ಇಡೀ ರಾಜ್ಯದ ಫಲಿತಾಂಶ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡ್ಕೊಂತಪ್ಪ ಅಂದ್ರೆ 10% ಕಡಿತ ಆಗಿದೆ. ಇದರಲ್ಲಿ ನಾವು ಕೇವಲ ಅತಿ ಹೆಚ್ಚು ಟಾಪರ್ ಇರತಕ್ಕಂಥ ಯಾವುದೇ ಜಿಲ್ಲೆ ಇರ್ಬೋದು, ಅಥವಾ ಅತಿ ಹೆಚ್ಚು ಕಡಿಮೆ ಬಂದಿರತಕ್ಕಂಥ ಯಾವುದೇ ಜಿಲ್ಲೆ ಇರ್ಬೋದು, ಒಟ್ಟಾರೆ ಶಿಕ್ಷಣ ವ್ಯವಸ್ಥೆಯನ್ನು ನೋಡುವಂತ ಸಂದರ್ಭದಲ್ಲಿ ಗುಣಮಟ್ಟದ ಶಿಕ್ಷಣ ಕೊರತೆಯಿಂದಾಗಿ ನಾವು ಶಿಕ್ಷಣ ಇಲಾಖೆ ಅಂಕೆ ಸಂಖ್ಯೆ ನೋಡಿದಂತ ಸಂದರ್ಭದಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು 1,59,000 ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಇಂದ ಪಾಸ್ ಆಗಿರೋ ಅಂತೇಳಿ ಶಿಕ್ಷಣ ಇಲಾಖೆ ಒಪ್ಪಿಕೊಂಡಿದೆ. ಈ 1,59,000 ವಿದ್ಯಾರ್ಥಿಗಳು ನಾಳೆ ಅವರಿಗೆ ಪ್ಲಸ್ ಪಾಯಿಂಟ್ ಕೂಡ ಆಗ್ಬೋದು. ಮತ್ತು ಇದರಲ್ಲಿ ಕೆಲ ಶಿಕ್ಷಣ ತಜ್ಞರು ಎತ್ತಿದಂತ ಪ್ರಶ್ನೆ ಏನಂತಪ್ಪ ಅಂದ್ರೆ, ಮ್ಯಾಥ್ಸ್ ಸಬ್ಜೆಕ್ಟ್ ಮಾತ್ರ ಗ್ರೇಸ್ ಅಂಕ ಕೊಟ್ಟಿದ್ದಾರಾ, ಮಾತೃಭಾಷೆಯಲ್ಲಿ ಕೊಟ್ಟಿಲ್ಲ ಅಂತ ಕೂಡ ಒಂದು ಅಭಿಪ್ರಾಯ ಕೇಳಿ ಬಂದಿದೆ.
ಮತ್ತು ಅತಿ ಹೆಚ್ಚು ವಿದ್ಯಾರ್ಥಿಗಳು ಫೇಲ್ ಆಗಿರ್ತಕ್ಕಂಥದ್ದು ಕೆಲವೊಂದು ಜಿಲ್ಲೆಗಳಲ್ಲಿ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ. ಅಂದ್ರೆ ಕನ್ನಡದಲ್ಲಿ ಇವತ್ತು ಫೇಲ್ ಆಗತಕ್ಕಂಥ ಪರಿಸ್ಥಿತಿ ಕೂಡ ವಾತಾವರಣ ನಿರ್ಮಾಣ ಆಯ್ತದೆ. ನಮಗೆ ಸರ್ಕಾರ ಯಾವ ರೀತಿ ಶಿಕ್ಷಣ ಕೊಡ್ತಿದೆ, ಇವತ್ತು ಬಿಸಿ ಊಟ ಕೊಡ್ತಾ ಇರ್ಬೋದು, ಸೈಕಲ್ ಕೊಡ್ತಿರ್ಬೋದು, ಬಟ್ಟೆ ಕೊಡ್ತಿರ್ಬೋದು, ಪಠ್ಯ ಪುಸ್ತಕ ಕೊಡ್ತಿರ್ಬೋದು. ಇವೆಲ್ಲದರ ಜೊತೆಗೆ ಇವತ್ತು ಶಿಕ್ಷಕರ ನೇಮಕಾತಿ ಆಗ್ಬೇಕಾಗಿದೆ. ಶಿಕ್ಷಕರ ಕೊರತೆ, ಕೊಠಡಿ ಕೊರತೆಯಿಂದಾಗಿ ಇವತ್ತು ಸರ್ಕಾರಿ ಶಾಲೆಗಳ ಸೊರಗ್ತಾ ಇದಾವ. ಇದ್ರ ಜೊತೆಗೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಗ್ರೇಸ್ ಮಾರ್ಕ್ಸ್ ಅಂದ ತಕ್ಷಣ ಇಲ್ಲಿ ಕೇವಲ ಸರ್ಕಾರಿ ಶಾಲೆ ಮಕ್ಕಳಿಗೆ ಅಷ್ಟೇ ಕೊಟ್ಟಿಲ್ಲ, ಖಾಸಗಿ ಶಾಲೆ ವಿದ್ಯಾರ್ಥಿಗಳು ಕೂಡ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ನಾವು ಪಾಯಿಂಟ್ ಮಾಡ್ಬೇಕಾಗಿರೋ ವಿಚಾರ ಏನಂತಪ್ಪ ಅಂದ್ರೆ, ಒಂದು ಅತಿ ಹೆಚ್ಚು ಶುಲ್ಕ ತೆಗೆದುಕೊಳ್ಳತಕ್ಕಂಥ ಖಾಸಗಿ ಶಾಲೆಗಳಲ್ಲಿ ಮತ್ತು ಸರ್ ಹೇಳ್ದಂಗೆ ಗಮನಿಸಿದಂಗೆ ವಿಷಯಕ್ಕೊಬ್ರು ಶಿಕ್ಷಕರು ಇರತಕ್ಕಂಥ ಖಾಸಗಿ ಶಾಲೆ ಮಕ್ಕಳಿಗೆ ಕೂಡ ಗ್ರೇಸ್ ಮಾರ್ಕ್ಸ್ ತಗೊಂಡು ಪಾಸ್ ಆದ ಉದಾಹರಣೆ ಇದೆ. ಸೊ ಇವೆಲ್ಲವನ್ನೂ ಕೂಡ ನಾವು ಗಮನಿಸಬೇಕಾಗಿತ್ತು. ಮತ್ತು ಶಿಕ್ಷಣ ಇಲಾಖೆ ಕೇವಲ ಸರ್ಕಾರಿ ಶಾಲೆ ಮಕ್ಕಳ ಕಡೆ ಬಟ್ಟು ಮಾಡೋದು ಸರಿಯಲ್ಲ. ಯಾಕಂದ್ರೆ ಈ ಶೈಕ್ಷಣಿಕ ವರ್ಷದಲ್ಲಿ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ MDRS ಶಾಲೆಯ ಮಗುನೇ ರಾಜ್ಯಕ್ಕೆ ಟಾಪರ್ ಆಗಿರೋದು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಗನೇ ಇವತ್ತು 625ಕ್ಕೆ 625 ಅಂಕ ತಗೊಂಡು ಟಾಪರ್ ಆಗಿರ್ತಕ್ಕಂಥ ಉದಾಹರಣೆ ಕೂಡ ಇದೆ. ಅಂದ್ರೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಅಂತಪ್ಪ ಅಂದ್ರೆ, ಇವತ್ತು ವಿಷಯಕ್ಕೊಬ್ಬ ಶಿಕ್ಷಕರು ಇರ್ಬೋದು ಅಥವಾ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಟ್ಟು ಅಲ್ಲಿ ಗುಣಮಟ್ಟದ ಕಾಪಾಡಿಕೊಂಡು ಕೊಠಡಿ ಶಿಕ್ಷಕರ ನೇಮಕಾತಿ ಆಯ್ತಪ್ಪ ಅಂದ್ರೆ ಖಂಡಿತವಾಗಿ ಗ್ರೇಸ್ ಮಾರ್ಕ್ಸ್ ಕೂಡ ಅಗತ್ಯ ಬೀಳೋದಿಲ್ಲ. ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ಖಾಸಗಿ ಶಾಲೆಗಿಂತ ಅತಿ ಹೆಚ್ಚಿನ ರೀತಿಯಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಉತ್ತೀರ್ಣರಾಗದಷ್ಟಲ್ಲ, ರಾಜ್ಯಕ್ಕೆ ಟಾಪರ್ ಆಗತಕ್ಕಂಥ ಅವಕಾಶಗಳು ಕೂಡ ಇದೆ. ಸರ್ಕಾರ ಮೊದಲು ಮೂಲಭೂತ ಸೌಲಭ್ಯ ಕೊಟ್ಟು ಶಿಕ್ಷಕರ ನೇಮಕಾತಿ ಮಾಡಿ ಆಮೇಲೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಚರ್ಚೆ ಹಚ್ಚಿತಪ್ಪ ಅಂದ್ರೆ ಉತ್ತಮ ಅಂತೇಳಿ ನನ್ನ ಅಭಿಪ್ರಾಯ. ವಿದ್ಯಾ ಮೇಡಮ್ ಅವರೇ, ನೀವು ಕಳೆದ ತಿಂಗಳು ಒಂದು ಪ್ರತಿಭಟನೆಯನ್ನ ಮಾಡಿದ್ರಿ, ಜನವರಿ ತಿಂಗಳು ಅಂತ ಅನ್ಕೊಳ್ತೀನಿ, ಬಹುಶಃ ಅದು 25ನೇ ತಾರೀಕು. ಸುಮಾರು 3000ದಷ್ಟು ಜನರನ್ನ ಸೇರಿಸಿ ಇಡೀ ಸರ್ಕಾರಿ ಶಾಲೆಗಳನ್ನ ಬಲವರ್ಧನೆ ಮಾಡಬೇಕು, ಮುಖ್ಯೋಪಾಧ್ಯಾಯರನ್ನ ನೇಮಕ ಮಾಡಬೇಕು, ಶಿಕ್ಷಕರನ್ನ ನೇಮಕ ಮಾಡಬೇಕು ಎನ್ನುವಂತ ಬೇಡಿಕೆಯನ್ನು ಇಟ್ಕೊಂಡು ಪ್ರತಿಭಟನೆಯನ್ನ ನಡೆಸಿದ್ರಿ. ನೀವು ಆ ಸಂದರ್ಭದಲ್ಲಿ ಒಟ್ಟಾರೆ ಈ ಕಲಿಕೆಯ ವಿಚಾರವಾಗಿ ಶಾಲೆಗಳಲ್ಲಿ ಕಂಡು ಬಂದಿರತಕ್ಕಂತಹ ದೋಷಗಳನ್ನ ಏನು ಅಂತ ಗುರುತಿಸ್ಲಿಕ್ಕೆ ಬಯಸ್ತೀರಿ? ನಾವು ಈಗ ಶಿಕ್ಷಕರ ಕೊರತೆಯನ್ನ ನಾವು ಮುಖ್ಯವಾಗಿ ಯಾಕೆ ತಗೊಂಡಿದ್ದೀವಿ ಅಂತಂದ್ರೆ, ನಾನೀಗಾಗ್ಲೇ ಒಂದು ಮಗುವಿನ ಉದಾಹರಣೆ ಇದೆ. ಅದೇ ತರ ಬಹಳಷ್ಟು ಮಕ್ಕಳಿದ್ದಾರೆ. ಈಗ ಮಕ್ಕಳ ಭವಿಷ್ಯ ಮುಖ್ಯ. ಇಲ್ಲಿ ಇರ್ತಕ್ಕಂತ ಎಲ್ಲಾ ಮಕ್ಕಳು ದಲಿತ ಕುಟುಂಬದ ಮಕ್ಕಳು, ಬಡ ಮಕ್ಕಳು, ಅತ್ಯಂತ ಬಡತನದಲ್ಲಿರ್ತಕ್ಕಂತ ಮಕ್ಕಳೇ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದು. ಸರ್ಕಾರಿ ಶಾಲೆಯಲ್ಲಿ ಈವನ್ ಮಧ್ಯಮ ವರ್ಗದ ಮಕ್ಕಳು ಸಹಿತ ಹೋಗ್ತಾ ಇಲ್ಲ. ಯಾಕಂದ್ರೆ ಪಕ್ಕದಲ್ಲಿ ಇರ್ತಕ್ಕಂತ ಸಣ್ಣ ಪುಟ್ಟ ಖಾಸಗಿ ಶಾಲೆ ಕಳಿಸ್ತಾರೆ. ಅತ್ಯಂತ ಬಡತನದಲ್ಲಿರ್ತಕ್ಕಂತ ಮಕ್ಕಳು ಮತ್ತೆ ಒಂಟಿ ಮಹಿಳೆ ಇರ್ತಕ್ಕಂಥವ್ರ ಮಕ್ಕಳು, ಈ ಅನಾಥ ಅರೆ ಅನಾಥ ಇರ್ತಕ್ಕಂಥ ಮಕ್ಕಳೇ ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರೋದು. ಈಗ ಆ ಮಕ್ಕಳಿಗೆ ನಾವು ಉತ್ತಮ ಭವಿಷ್ಯ ಕೊಡಕ್ಕಾಗಿಲ್ಲ ಅಂದ್ರೆ ಇದು ಸರ್ಕಾರದ ಒಂದು ನಿರ್ಲಕ್ಷ್ಯ ಧೋರಣೆ ಇಂಥ ಮಕ್ಕಳ ಬಗ್ಗೆ ಅಂತ ನಾನು ನೇರವಾಗಿ ಆಪಾದನೆ ಮಾಡ್ತೀನಿ. ಯಾಕಂತಂದ್ರೆ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಒಟ್ಟು ನಮ್ಗೆ 9747 ಶಾಲೆಗಳಿದೆ. ಅಲ್ಲಿ ಇರ್ತಕ್ಕಂಥ ಸುಮಾರು 12-13 ಲಕ್ಷ ಮಕ್ಕಳು ಶಾಲೆ ಓದ್ತಾ ಇದ್ದಾರೆ. ಆ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಚಿಂತನೆ ಮಾಡ್ಬೇಕಂತಂದ್ರೆ ಅಲ್ಲಿ ಪ್ರಮುಖವಾಗಿ ಶಿಕ್ಷಕರು ಬೇಕು. ನಾವು ಮೊದಲೇ ನಾವು ಶಿಕ್ಷಕರಿಲ್ಲದ ಏನು ಗುರು ಇಲ್ಲದ ಮಠ ಅಲ್ಲ, ಹಿರಿಯರಿಲ್ಲ ಮನೆ ಅಲ್ಲ ಅಂತೇಳಿ, ಒಂದು ಗುರುಗಳೇ ಆ ಶಾಲೆಯಲ್ಲಿ ಮಕ್ಕಳಿಗೆ ಒಂದು ದಾರಿ ತೋರ್ಸ್ತಕ್ಕಂತ ಒಂದು ಅಕ್ಷರಾಭ್ಯಾಸ ಮಾಡ್ತಕ್ಕಂತ ಒಂದು ಶಿಕ್ಷಕರಲ್ಲಿ ಇಲ್ಲ ಅಂತಂದ್ರೆ ಆ ಮಗು ಶಾಲೆಗೆ ಯಾಕೆ ಹೋಗ್ಬೇಕು? ಆ ಮಕ್ಕಳಿಗೆ ಮನೆಯಲ್ಲಿ ಕೆಲಸ ಮಾಡಿದ್ರನ್ನ ದುಡಿಲಿಕ್ಕೆನ ಮಗು ಸ್ಟ್ರೆಂಥನ್ ಆಗ್ತದಂತ ಅನ್ನುವಂಥದ್ದು ನಾನು ಹೇಳ್ತೀನಿ. ಬಾಲ ಕಾರ್ಮಿಕ ಅಂತ ಹೇಳ್ಬಹುದು. ಅಂದ್ರೆ ನಾನು ಆತರ, ಯಾಕಂದ್ರೆ ನಮ್ಮ ಶಾಲೆಗೆ ಮಕ್ಕಳು ಹೋದ್ಮೇಲೆ ಅಲ್ಲಿ ಶಾಲೆ ಕಲೀಲಿಲ್ಲ ಅಂತಂದ್ರೆ ಆ ಮಗು ಆ ಕಡೆ ಆಗೋದಿಲ್ಲ, ಈ ಕಡೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾವೇನಂತಂದ್ರೆ ಈಗ ಜನವರಿ 25 ಮತ್ತು 26 ಅಹೋರಾತ್ರಿ ಧರಣಿ ನಾವು ಮಾಡಿದ್ದಾಗ ಮೊದಲು ನಮ್ಗೆ ಶಿಕ್ಷಕರನ್ನು ಕೊಡು. ಶಿಕ್ಷಕರು ಕೊಟ್ಟೆ ಅಂದ್ರೆ ಇಲ್ಲ ಅತಿಥಿ ಶಿಕ್ಷಕರಿದಾರ, ಅತಿಥಿ ಶಿಕ್ಷಕರು ಅತಿಥಿಗಳೇ ಅವರು, ನೇರವಾಗಿ ಜವಾಬ್ದಾರಿ ಇರಂಗಿಲ್ಲ, ಯಾವುದೇ ಒಂದು ರಿಸ್ಕ್ ಇರಲ್ಲ ಅವ್ರಿಗೆ. ನಾವ್ ಏನಾದ್ರೂ ಹೆಚ್ಚು ಕಡಿಮೆ ಅಲ್ಲಿ ಪೇರೆಂಟ್ಸ್ ಆಗ್ಲಿ ಯಾರಾದ್ರೂ ಕೇಳಕ್ ಹೋದ್ರೆ ಅವ್ರು ನೋಡ್ರಿ ನಮ್ದು ಅತಿಥಿ ಶಿಕ್ಷಕರನ್ನು ಕೂಡ ಯಾವಾಗ ತಗೊಂತಾರ? ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ತಗೋತಾರ. ಅಷ್ಟೊತ್ತಿಗೆ ನಮ್ಮ ಮಕ್ಕಳದ ಅರ್ಧ ಸಿಲೆಬಸ್ ಮುಗಿಯೋ ಟೈಮ್ನಾಗ ಇವ್ರಿನ್ನ ಪ್ರೋಸೆಸ್ ಅರ್ಜಿ ಕರೆಯೋದು ಇದೆಲ್ಲ ಪ್ರೋಸೆಸ್ ಮಾಡೋ ಅಷ್ಟೊತ್ತಿಗೆ ಇವ್ರದ್ದು ಅರ್ಧ ವರ್ಷ ಒಂದು ತ್ರೈಮಾಸಿಕ ವರ್ಷ ನಮ್ದು ಹೋಗ್ಬಿಟ್ಟಿರ್ತದೆ. ಅದಾದ್ಮೇಲೆ ಇವ್ರು ಅತಿಥಿ ಶಿಕ್ಷಕರನ್ನು ತಗೊಳ್ಳುವಂತದ್ದು ಪ್ರಕ್ರಿಯೆ ಆಗ್ತಾ ಇದೆ. ಇದರಿಂದಾಗಿ ಒಂದು ಮಕ್ಕಳಲ್ಲಿ ಒಂದು ಗುಣಾತ್ಮಕತೆ ಕಡಿಮೆ ಆಗ್ತದೆ. ಇನ್ನು ಎರಡನೇದೇನಂತಂದ್ರ ಬಹಳಷ್ಟು ಹಳ್ಳಿಗಳಿಗೆ ಹಳ್ಳಿಯಿಂದ ಪಕ್ಕದ ಹಳ್ಳಿ, ಈಗ ಒಂದ್ ಕಡೆ ಕಿರಿಯ ಪ್ರಾಥಮಿಕ ಶಾಲೆ ಐತೆ, ಹಿರಿಯ ಪ್ರಾಥಮಿಕ ಶಾಲೆಗೆ ಆ ಮಗು ಹೋಗ್ಬೇಕು, ಅಥವಾ ಹಿರಿಯ ಪ್ರಾಥಮಿಕ ಶಾಲೆ ಮುಗಿಸ್ಕೊಂಡು ಹೈಸ್ಕೂಲ್ಗೆ ಆ ಮಗು ಹೋಗ್ಬೇಕಂತಂದ್ರೆ ಅಲ್ಲಿ ಸಾರಿಗೆ ವ್ಯವಸ್ಥೆ ಇಲ್ಲ.
ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ಒಂದ್ ಹಳ್ಳಿಯಿಂದ ಇನ್ನೊಂದ್ ಹಳ್ಳಿಗೆ ಕಳಿಸ್ಬೇಕಂತಂದ್ರೆ ತಂದೆ ತಾಯಿಗಳಿಗೆ ಇವತ್ತಿನ ವಾತಾವರಣದಲ್ಲಿ ತುಂಬಾ ಭಯ ಇದೆ. ಆ ಭಯದ ವಾತಾವರಣದಲ್ಲಿ ಕೂಡ ಮಕ್ಕಳನ್ನ ಧೈರ್ಯದಿಂದ ಕಳಿಸ್ಬೇಕು ಅಂತಂದ್ರೆ ಈಗ ಆ ಹಳ್ಳಿಗಳಿಗೆ ಲಿಂಕ್ ಇರೋದಿಲ್ಲ. ಸಾರಿಗೆ ವ್ಯವಸ್ಥೆ ಇಲ್ಲ. ಮೂಲಭೂತ ಸೌಕರ್ಯಗಳಲ್ಲಿ ಇದು ಮುಖ್ಯವಾಗಿರ್ತಕ್ಕಂಥದ್ದು. ಸಾರಿಗೆ ವ್ಯವಸ್ಥೆ ಇಲ್ಲ ಅಂತಂದ್ರೆ ಪಕ್ಕದ ಆ ಒಂದ್ ಇದ್ರಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಕೂಡ ನಮ್ ಸರ್ಕಾರಗಳು ಮಾಡ್ತಾ ಇಲ್ಲ. ಇದರಿಂದಾಗಿ ಏನಾಗ್ತಿದೆ ಅಂತಂದ್ರೆ ಮಕ್ಕಳು ಒಂದೆರಡು ಬಸ್ ಬಂದಾಗ ಹೋಗ್ತಾರ, ಬಸ್ ಬರ್ಲಾರ್ದಾಗ ಬಿಡ್ತಾರ. ಅದರಿಂದಾಗಿ ಕೂಡ ಗುಣಾತ್ಮಕ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ. ಒಂದು ಶಿಕ್ಷಕರ ಕೊರತೆ, ಒಂದು ಸಾರಿಗೆ ವ್ಯವಸ್ಥೆ ಇರ್ಬೋದು, ಮತ್ ಇನ್ನೊಂದ್ ಏನಂತಂದ್ರೆ ಶೌಚಾಲಯಗಳ ಬಗ್ಗೆ ನಾವು ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಅಲ್ಲಿ ಸರ್ಕಾರ ಗಮನಿಸಲ್ಲ. ವಿಶೇಷವಾಗಿ ಹುಡುಗಿಯರಿಗೆ ನಾವು ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಬೇಕು ಅಂತ ನಾವು ಕೇಳ್ತಾ ಇದ್ದೇವೆ. ಯಾಕಂತಂದ್ರೆ ಮೆನ್ಸಸ್ ಪೀರಿಯಡ್ ಬಂದಾಗ ಹುಡುಗಿಯರಿಗೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅನ್ನುವಂಥದ್ದು ಸರ್ಕಾರದ ಗಮನಕ್ಕೆ ನಾವು ಮೇಲಿಂದ ಮೇಲೆ ತರ್ತಾ ಇದ್ದೀವಿ. ಆದ್ರೂ ಕೂಡ ಒಂದು ಇಂಪಾರ್ಟೆಂಟ್ ಕ್ಲಾಸ್ಗಳನ್ನ ಆ ಹುಡುಗಿಯರು ಮಿಸ್ ಮಾಡ್ಕೊಳ್ಳುವಂತ ಚಾನ್ಸ್ ಇರ್ತದ. ಅದರಿಂದಾಗಿ ಕೂಡ ಗುಣಾತ್ಮಕ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ, ಫಲಿತಾಂಶ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನೇನಂತಂದ್ರೆ ಮೊದಲು ನಮ್ಗ ಈ ಚಿನ್ನರ ಅಂಗಳ ಅಥವಾ ಪರಿಹಾರ ಬೋಧನೆ ಇತ್ತು. ಬಿಫೋರ್ ಸ್ಕೂಲ್, ಆಫ್ಟರ್ ಸ್ಕೂಲ್ ಪರಿಹಾರ ಬೋಧನೆ ಮಾಡ್ತಾ ಇದ್ರು. ಯಾವ ಮಗು ತರಗತಿಯಲ್ಲಿ ವೀಕ್ ಇದೆ ಆ ಮಗುಗೆ ಪರಿಹಾರ ಬೋಧನೆ ಅಂತ ಮಾಡ್ತಾ ಇದ್ರು. ಅದನ್ನು ಕೂಡ ಇವತ್ತು ಸರ್ಕಾರಗಳು ಮಾಡೋದನ್ನು ಬಿಟ್ಟು ಬಿಟ್ಟಿದ್ದಾರೆ. ಯಾಕೆ ಸರ್ಕಾರದಲ್ಲಿ ಸಾಕಷ್ಟು ದುಡ್ಡಿದ್ರು ಕೂಡ ಇದು ಇಂತ ಒಂದು ಕಾರ್ಯಕ್ರಮಗಳನ್ನ ಸರ್ಕಾರ ಕೈ ಬಿಡೋದು, ಮತ್ತೆ ಶಿಕ್ಷಕರನ್ನ ತುಂಬಲಾರದೆ ಇರ್ತಕ್ಕಂಥದ್ದು, ಇಂತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾರ್ದೇನೆ ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಕೃಪಾಂಕಗಳನ್ನು ಕೊಟ್ಟು ಅವ್ರನ್ನ ಮುಂದೆ ದಬ್ಬುವಂತ ಕೆಲಸ ಆಗ್ತಾ ಇದೆ. ದಯಮಾಡಿ ಇದನ್ನ ಸರ್ಕಾರಗಳು ಇದನ್ನ ನಿಲ್ಲಿಸಿ ನಮ್ಮ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ, ಅವರ ಭವಿಷ್ಯವನ್ನ ಅವರು ರೂಪಿಸ್ಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಏನ್ ಬೇಕು ಅನ್ನೋದನ್ನ ಈಗ ತಜ್ಞರ ಜೊತೆ ಕುತ್ಕೊಂಡು ಚರ್ಚೆ ಮಾಡುವಂತದ್ದು ಇರ್ಬೋದು, ಅಥವಾ ಗ್ರಾಸ್ ರೂಟ್ ನಲ್ಲಿ ಯಾರು ಕೆಲಸ ಮಾಡ್ತಾರ ಅವ್ರ ಜೊತೆ ಕುತ್ಕೊಂಡು ಸರ್ಕಾರದ ಗಮನಕ್ಕೆ ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೂ ಕೂಡ ಇದರಿಂದ ಅವರು ಜವಾಬ್ದಾರಿಯಿಂದ ನುಂಚ್ಕೊಳ್ಳಲಿಕ್ಕೆ ಮಕ್ಕಳನ್ನ ಪಾಸ್ ಮಾಡಿ ಅವ್ರನ್ನ ಮತ್ತೆ ಸಮಾಜದಲ್ಲಿ ಕಾರ್ಮಿಕರನ್ನ ಆಗಿ ತಯಾರು ಮಾಡುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳಿ ನಾನು ಹೇಳ್ತೀನಿ. ಈಗ ನಮ್ಮ ಜೊತೆಗೆ ಚರ್ಚೆಯಲ್ಲಿ ಶಿಕ್ಷಣ ತಜ್ಞ ನಿರಂಜನಾರಾಧ್ಯ ಅವರ ಜೊತೆ ಆಗಿದ್ದೀರಾ. ನಿರಂಜನಾರಾಧ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್, ಈಗ ಕಳೆದೊಂದು ವಾರದಿಂದ ಅಂದ್ರೆ SLC ಫಲಿತಾಂಶ ಬಂದ ನಂತರದಿಂದ ನಿರಂತರವಾಗಿ ಶಿಕ್ಷಣ ಇಲಾಖೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. 2009ರಲ್ಲಿ ಮಕ್ಕಳ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಯಾಗಿದೆ. ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಆದ್ಮೇಲೂ ಕೂಡ ಈ ರೀತಿ ಮಕ್ಕಳು ಅನುತ್ತೀರ್ಣ ಆಗುವಂತದ್ದು, ಈ ತರದ್ದೆಲ್ಲ ಚರ್ಚೆಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆ ಈ ಎಲ್ಲಾ ಆಯಾಮದ ಕುರಿತಾಗಿ ನೀವು ಮಾತಾಡೋದಾದ್ರೆ? ಬಹಳ ಮುಖ್ಯವಾಗಿ ಏನ್ SSLC ಸುತ್ತಮುತ್ತ ಚರ್ಚೆಗಳು ನಡೀತಾ ಇದಾವೆ, ಅದು ನಮ್ಮ ರಾಜ್ಯದಲ್ಲಿ ಕಲಿಕಾ ಬಿಕ್ಕಟ್ಟಿನ ತೀವ್ರತೆಯನ್ನ ತೋರಿಸುತ್ತೆ. ಕಲಿಕಾ ಬಿಕ್ಕಟ್ಟು ಎಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಅದು ಆ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇದೆಯೇ ಹೊರತು ಆ ಬಿಕ್ಕಟ್ಟು ಕಡಿಮೆ ಆಗ್ತಾ ಇಲ್ಲ. ಆದ್ರೆ ಇಲಾಖೆ ಆಗ್ಲಿ ಅಥವಾ ಸರ್ಕಾರಗಳಾಗ್ಲಿ ಆ ಕಲಿಕಾ ಬಿಕ್ಕಟ್ಟನ್ನ ಹೇಗೆ ಪರಿಹರಿಸ್ಬೇಕು, ಆ ಮೂಲಕ ನಮ್ಮ ಕಲಿಕೆಯನ್ನ ಹೇಗೆ ಸುಧಾರಿಸ್ಬೇಕು, ಮತ್ತು ಆ ಮೂಲಕ ಮಕ್ಕಳಿಗೆ ತಾವು ಹೇಳಿದಾಗೆ ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಎಲ್ಲಾ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ಹೇಗೆ ನೀಡಬೇಕು ಅನ್ನೋದ್ರ ಬಗ್ಗೆ ಖಂಡಿತ ಆಲೋಚನೆ ಮಾಡ್ತಾ ಇಲ್ಲ. ನಾವು ಏನೋ ಒಂದು ವಾಮ ಮಾರ್ಗಗಳನ್ನ ಇಟ್ಕೊಂಡು ಹೇಗೆ ಮಕ್ಕಳನ್ನ ಪಾಸ್ ಮಾಡ್ಬೇಕು. ಈಗ ನೋಡಿ, 53%ಗೆ ಕುಸಿತಾ ಇತ್ತು ಯಾವುದು SLC ಫಲಿತಾಂಶ. ಅದನ್ನ 74% ಮಾಡ್ಲಿಕ್ಕೆ ನಾವು ಅಷ್ಟು ಗ್ರೇಸ್ ಅಂಕವನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ, ಅಥವಾ ಗ್ರೇಸ್ ಅಂಕಗಳನ್ನ ಕೊಟ್ಟಿದ್ದೇವೆ ಅಂದ್ರೆ ಅಷ್ಟರ ಮಟ್ಟಿಗೆ ಕಲಿಕೆ ಕುಸಿದಿದೆ ಅಂತಕ್ಕಂಥದ್ದನ್ನ ನಾವೆಲ್ಲೋ ಒಂದ್ ಕಡೆ ಅರ್ಥ ಮಾಡ್ಕೋಬೇಕು. ಇಲ್ಲಿ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿದ್ದಿದ್ದು ಏನಂತ ಹೇಳಿದ್ರೆ, ಯಾಕೆ ನಾವು ಮಕ್ಕಳಿಗೆ ಕಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕೆ ಕಲಿಕೆಯಲ್ಲಿ ಈ ತರದ ಬಿಕ್ಕಟ್ಟುಗಳನ್ನ ನಾವು ಎದುರಿಸ್ತಾ ಇದ್ದೇವೆ. ಮತ್ತು ಈ ಕಲಿಕೆಯ ಬಿಕ್ಕಟ್ಟೇನಿದೆ ಅದು ಇವತ್ತಿಂದಲ್ಲ, ಅದು ಕ್ಯುಮ್ಯುಲೇಟಿವ್ ಬಿಕ್ಕಟ್ಟು ಅಂತ ಕರಿತೇನೆ ನಾನು. ಕ್ಯುಮ್ಯುಲೇಟಿವ್ ಬಿಕ್ಕಟ್ಟು ಏನಂತ ಹೇಳಿದ್ರೆ, ಮಗು 1ನೇ ತರಗತಿಗೆ ಸೇರ್ದಾಗ್ಲಿಂದ 10ನೇ ತರಗತಿ ಮುಟ್ಟೋವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಲಿಕಾ ಬಿಕ್ಕಟ್ಟನ್ನ ನಾವು ಎದುರಿಸ್ತಾನೆ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಶಿಕ್ಷಣ ಹಕ್ಕು ಕಾಯ್ದೆ 1ರಿಂದ 8ನೇ ತರಗತಿಯವರೆಗೆ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಿದೆ. ಪ್ರತಿ ಶಾಲೆಯಲ್ಲಿ ಇಂತಿಷ್ಟು ಮೂಲಭೂತ ಸೌಕರ್ಯಗಳು ಇರಲೇಬೇಕು ಅಂತಕ್ಕಂಥ ಒಂದು ಕಾನೂನುಬದ್ಧವಾದಂತ ಕಾನೂನನ್ನ ನಾವು ಜಾರಿ ಮಾಡಿದ್ದೇವೆ. ಆದ್ರೆ ಕರ್ನಾಟಕದಲ್ಲಿ ನೀವು ಈ ಶಿಕ್ಷಣ ಹಕ್ಕು ಕಾಯ್ದೆ ಅನ್ವಯ ಏನು 9 ಮೂಲಭೂತ ಸೌಕರ್ಯಗಳಿದಾವೆ, ಅವು ಎಷ್ಟು ಶಾಲೆಗಳಲ್ಲಿದ್ದೇವೆ ಅಂತಕ್ಕಂಥದ್ದನ್ನ ಅಂಕಿಅಂಶ ನೋಡಿದ್ರೆ 100 ಶಾಲೆಗಳನ್ನ ತೆಗೆದುಕೊಂಡ್ರೆ ಕೇವಲ 23 ಶಾಲೆಗಳಲ್ಲಿ ಮಾತ್ರ ಈ ಎಲ್ಲಾ 9 ಮೂಲಭೂತ ಸೌಕರ್ಯಗಳಿದಾವೆ. ಅಂದ್ರೆ ಅರ್ಥ ಏನು,
100ಕ್ಕೆ 77 ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯನೇ ಇಲ್ಲ ಅಂತ ಹೇಳಿದ್ರೆ ಕಲಿಕೆ ಹೇಗಾಗತ್ತೆ? ಕಲಿಕೆಯನ್ನ ಹೇಗೆ ನಾವು ನಿಜವಾಗ್ಲೂ ಸುಧಾರಿಸ್ಲಿಕ್ಕೆ ಸಾಧ್ಯ? ಸೊ ಈ ಕನಿಷ್ಠ ಜ್ಞಾನ ಇಲಾಖೆಯ ಅಧಿಕಾರಿಗಳಿಗಾಗ್ಲಿ ಅದಕ್ಕೆ ಸಾರಥ್ಯವನ್ನ ಕೊಡ್ತಕ್ಕಂಥವ್ರಿಗೆ ಈ ವಿಚಾರಗಳ ಬಗ್ಗೆ ಅರಿವೇ ಇಲ್ಲ ಅಂತ ಹೇಳಿದ್ರೆ ಹೇಗೆ ನಾವು ಗುಣಮಟ್ಟವನ್ನ ಸುಧಾರಿಸ್ತೇವೆ? ಅಥವಾ ಫಲಿತಾಂಶ, ವಿಶೇಷವಾಗಿ 10ನೇ ತರಗತಿಗೆ ಬಂದಂತ ಮಕ್ಕಳು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಕಲಿಕೆಯನ್ನ ಸುಧಾರಿಸದೇ ಇದ್ರೆ ಹೇಗೆ ಅಲ್ಲಿ ಉತ್ತೀರ್ಣರಾಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಪ್ರಶ್ನೆ. ಆಮೇಲೆ ಬಹಳ ಮುಖ್ಯವಾದಂತ ಪ್ರಶ್ನೆ ನಾವ್ ಎತ್ತಬೇಕಾದ್ದೇನಂದ್ರೆ, ಒಂದು ಮಗು ಒಂದು ವಿಶೇಷವಾಗಿ ಪ್ರೌಢಶಾಲೆಯಲ್ಲಿ 244 ದಿನ ಅಂದ್ರೆ ಕಲಿಕಾ ದಿನಗಳನ್ನ ಹೊಂದಿರುತ್ತೆ. 244 ದಿನ ಅಂದ್ರೆ ಸರಿಸುಮಾರು 1100 ಕಲಿಕಾ ಗಂಟೆಗಳನ್ನ ಆ ಮಗು ಹೊಂದಿರುತ್ತೆ. ಸೊ ನೀವು 244 ದಿನ ಇಟ್ಕೊಂಡು 1100 ಕಲಿಕಾ ಗಂಟೆಗಳನ್ನ ಇಟ್ಕೊಂಡು ಆ ಮಗು ಕನಿಷ್ಠ ಅಂಕವನ್ನ ತೆಗಿಲಿಕ್ಕೆ ಮಗುವನ್ನ ಸಿದ್ಧತೆ ಮಾಡ್ತಿಲ್ಲ ಅಂದ್ರೆ ನಮ್ಮ ವ್ಯವಸ್ಥೆ ಎಷ್ಟು ಆಳವಾಗಿ ಒಂದು ರೀತಿ ಬಿಕ್ಕಟ್ಟಿನಲ್ಲಿದೆ ಅಂತಕ್ಕಂಥದ್ದನ್ನ ಅಧಿಕಾರಿಗಳು ಮೊದಲು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಪರಿಹಾರ ಗ್ರೇಸ್ ಅಂಕ ಅಲ್ಲ, ಇದಕ್ಕೆ ಪರಿಹಾರ ಹೇಗೆ ನಾವು ಕಲಿಕಾ ಒಂದು ವ್ಯವಸ್ಥೆಯನ್ನ ಅಥವಾ ಕಲಿಕಾ ಮಟ್ಟವನ್ನ ಸುಧಾರಿಸ್ತೇವೆ ಅಂತಕ್ಕಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ನೀವು ಒಂದು ಗಮನಿಸ್ಬೇಕಾದ್ದೇನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಈಗಿರ್ತಕ್ಕಂಥ ಶಿಕ್ಷಕರ ಕೊರತೆ, ಬಹಳ ದೊಡ್ಡ ಮಟ್ಟದಲ್ಲಿ ಶಿಕ್ಷಕದ ಕೊರತೆಯನ್ನ ನಾವು ಅನುಭವಿಸ್ತಾ ಇದ್ದೇವೆ. ಈಗ ಅವರ ಅಂಕಿಅಂಶಗಳ ಪ್ರಕಾರನೇ ನೀವು ತೆಗೆದುಕೊಂಡ್ರು ಕೂಡ ಸುಮಾರು 35,000 ಅತಿಥಿ ಶಿಕ್ಷಕರು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರ ಅರ್ಥ ಏನು? 35,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ. ಅದನ್ನು ಕೂಡ ನಾವು ನೋಡ್ಬೇಕು. ಯಾಕೆಂದ್ರೆ ಅನೇಕ ಸಂದರ್ಭಗಳಲ್ಲಿ ಈ ಒಂದು ಆರ್ಥಿಕ ಇಲಾಖೆ ಅನುಮತಿಯನ್ನ ಕೊಡದೇ ಇರೋದ್ರಿಂದ ನಾವು ನಮಗ್ ಬೇಕಾದಂತ ಪೂರ್ಣ ಪ್ರಮಾಣದ ಶಿಕ್ಷಕರನ್ನ ತುಂಬಿಕೊಂಡಿರಲ್ಲ. ಅದರಲ್ಲೂ ಸಾಕಷ್ಟು ಹುದ್ದೆಗಳು ಇವತ್ತು ಖಾಲಿ ಇದಾವೆ. ನಾನು ಯಾವುದೋ ಒಂದು ಇದರಲ್ಲಿ ಅಂಕಿಅಂಶಗಳನ್ನ ಹಾಗೆ ನೋಡ್ತಿದ್ದಾಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಒಟ್ಟು ಹತ್ತತ್ರ 16,000 ಶಾಲೆಗಳಲ್ಲಿ ಒಂದು ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ನಾವು ಅನೇಕ ಶಾಲೆಗಳಲ್ಲಿ ಕೇವಲ ಏಕೋಪಾಧ್ಯಾಯ ಶಿಕ್ಷಕರನ್ನ ನಾವು ಕೊಟ್ಟಿದ್ದೇವೆ. ಅಂದ್ರೆ ಸರಿಸುಮಾರು 5,500-6,000 ಶಾಲೆಗಳಲ್ಲಿ ಸಿಂಗಲ್ ಟೀಚರ್ಸ್, ಒಬ್ಬನೇ ಶಿಕ್ಷಕ. ಸೊ ಒಬ್ಬನೇ ಶಿಕ್ಷಕ ಇದ್ರೆ ಹೇಗೆ 5 ತರಗತಿ ಅಥವಾ 7 ತರಗತಿಗೆ ಪಾಠವನ್ನ ಮಾಡ್ಲಿಕ್ಕೆ ಸಾಧ್ಯ? ಕಲಿಕೆಯನ್ನ ಈ ಮೂಲಭೂತವಾದಂತ ಪ್ರಶ್ನೆಗಳನ್ನ ಎತ್ತತಕ್ಕಂತ ಕಾಲ ಇವಾಗ ನಮಗೆ ಬಂದಿದೆ. ವಿಶೇಷವಾಗಿ ಕರ್ನಾಟಕದ ಸರ್ಕಾರದ ಬಗ್ಗೆ ನಾವು ಇಟ್ಕೊಂಡಿರ್ತಕ್ಕಂಥ ಒಂದು ನಂಬಿಕೆ ಏನಂದ್ರೆ, ಸಾಮಾಜಿಕ ನ್ಯಾಯ, ಸಮಾನತೆ, ಸಮಾನ ಅವಕಾಶದಲ್ಲಿ ಈ ಒಂದು ಸರ್ಕಾರ ಖಂಡಿತ ವಿಶೇಷವಾಗಿ ಯಾರು ಕೆಳಸ್ತರದಲ್ಲಿದ್ದಾರೆ ಅವ್ರಿಗೆ ಒಂದು ನ್ಯಾಯವನ್ನ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನ, ಅದರಲ್ಲೂ ವಿಶೇಷವಾಗಿ ಸಾಮಾಜಿಕ ನ್ಯಾಯದ ಅಧಿಕಾರಿ ಎಂದು ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಆ ಕೆಲಸವನ್ನ ಮಾಡ್ಬೇಕು. ಆದ್ರೆ ಅದ್ ಎಲ್ಲ ಆಗ್ತಾ ಇದೆ, ಅದಾಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳನ್ನ ನೋಡಿದ್ರೆ SSLC ಫಲಿತಾಂಶ ಏನನ್ನ ಸೂಚಿಸುತ್ತೆ ಅಂದ್ರೆ ಅದು ಆಗ್ತಾ ಇಲ್ಲ, ಅದು ಆ ರೀತಿಯ ಪ್ರಯತ್ನಗಳು ಆಗ್ತಾ ಇಲ್ಲ. ಹಾಗಾಗಿ SSLCಯ ಫಲಿತಾಂಶ ಸಂಪೂರ್ಣವಾಗಿ ಕುಸಿತು. ಸೊ 53% ಇದ್ದಿದ್ದನ್ನ 74% ಮಾಡ್ಲಿಕ್ಕೆ ನಾವು ಈ ಒಂದು ಗ್ರೇಸ್ ಅಂಕಗಳನ್ನ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು. ಮತ್ತೆ ಈ ಗ್ರೇಸ್ ಅಂತ ಕೊಟ್ಟಿರೋದೇ ದೊಡ್ಡ ಅವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥದ್ದು. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಒಂದು ಉದಾಹರಣೆ ಕೊಡ್ತೇನೆ ನಾನು. ಒಂದು ಮಗು ಮ್ಯಾಥ್ಸ್ ಪರೀಕ್ಷೆಯಲ್ಲಿ ಅಥವಾ ಮ್ಯಾಥ್ಸ್ ವಿಷಯದಲ್ಲಿ 9 ಅಂಕಗಳನ್ನ ಪಡ್ಕೊಂಡಿದೆ. ಅದಕ್ಕೆ ಗ್ರೇಸ್ ಅಂಕಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಅದಕ್ಕೆ ಇಂಟರ್ನಲ್ ಅಸೆಸ್ಮೆಂಟ್ ಅನ್ನ ಸೇರಿಸಿದ್ರೆ ಆ ಮಗು ಪಾಸ್ ಆಗುತ್ತೆ. ಆದ್ರೆ ಇನ್ನೊಂದು ಮಗು ಕನ್ನಡ ಭಾಷೆನಲ್ಲಿ 26 ಅಂಕಗಳನ್ನ ಬರವಣಿಗೆಯ ಪರೀಕ್ಷೆನಲ್ಲಿ ತೆಗೆದುಕೊಂಡಿದೆ. ಇಂಟರ್ನಲ್ ಅಸೆಸ್ಮೆಂಟ್ ಅನ್ನ ಸೇರಿಸಿದ್ರೆ ಆ ಮಗು ಫೇಲ್ ಆಗುತ್ತೆ. ಕಾರಣ ಇಷ್ಟೇ, ಅವರು ಭಾಷೆಗೆ ಗ್ರೇಸ್ ಅಂಕವನ್ನ ಕೊಟ್ಟಿಲ್ಲ, ಕೇವಲ ಕೋರ್ ವಿಷಯಗಳಿಗೆ ಮಾತ್ರ ಗ್ರೇಸ್ ಅಂಕವನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೂಲಭೂತವಾದ ಪ್ರಶ್ನೆ ಏನಾಗುತ್ತೆ ಅಂದ್ರೆ, ಯಾಕೆ ಈ ರೀತಿಯ ಅವೈಜ್ಞಾನಿಕತೆ? ಭಾಷೆಗೆ ನಾನು ಗ್ರೇಸ್ ಕೊಡಲ್ಲ, ಕೋರ್ ವಿಷಯಕ್ಕೆ ಮಾತ್ರ ಕೊಡ್ತೇನೆ ಅಂದ್ರೆ ಇದು ಎಂಥ ಒಂದು ಇಬ್ಬಗೆಯ ನೀತಿ?
ಹಾಗಾಗಿ ನೀವು ನೋಡಿದ್ರೆ ಎಷ್ಟೋ ವಿದ್ಯಾರ್ಥಿಗಳು ಗಡಿನಾಡು ಭಾಗದಲ್ಲಿ ಇರ್ತಕ್ಕಂಥವ್ರು ಮತ್ತು ಹಿಂದುಳಿದ ಜಿಲ್ಲೆಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಏನು ನಾವು ನಮ್ಮ ಈಶಾನ್ಯ ವಲಯದ ಜಿಲ್ಲೆಗಳೇನಿದಾವೆ ಆ ಜಿಲ್ಲೆಗಳಲ್ಲಿರ್ತಕ್ಕಂಥ ಅನೇಕ ಮಕ್ಕಳು ಭಾಷೆನಲ್ಲಿ ಅನುತ್ತೀರ್ಣರಾಗೋದ್ರ ಮೂಲಕ ಆ ಇಡೀ ಏನೋ ಒಂದು ಈ ಒಂದು ಏನೋ ಅವ್ರ 10 ವರ್ಷಗಳು ಓದ್ಕೊಂತ ಬಂದಿದ್ರು, ಅದನ್ನೇ ನಿಲ್ಲಿಸ್ತಕ್ಕಂಥ ಸ್ಥಿತಿಗೆ ನಾವು ತಂದಿಟ್ಟಿದ್ದೇವೆ. ಸೊ ಈ ಅವೈಜ್ಞಾನಿಕತೆಗೆ ಕಾರಣ ಏನು, ಯಾಕೆ ಒಂದಕ್ಕೆ ಕೊಟ್ಟಿದ್ದೀವಿ ಒಂದಕ್ಕೆ ಕೊಡಲ್ಲ, ಈ ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲೋ ಒಂದ್ ಕಡೆ ನಾವು ಇವತ್ತು ಉತ್ತರವನ್ನ ಕಂಡ್ಕೋಬೇಕಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾಗಿ ಇಲ್ಲಿ ನಾವು ಗ್ರೇಸ್ ಅನ್ನ ಕೊಟ್ಟು ಏನೋ ಫಲಿತಾಂಶವನ್ನ ಹೆಚ್ಚಿಸ್ದು ಅಂತ ಹೇಳಿ ಸಂಭ್ರಮ ಪಡೋದ್ಕಿಂತಲೂ ಯಾಕೆ ಈ ಸ್ಥಿತಿಗೆ ಬಂದಿದ್ದೇವೆ ಅಂತಕ್ಕಂಥದ್ದನ್ನ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ಕೆಲಸ ಅಂತ ನಾನು ಭಾವಿಸ್ತೇನೆ. ಬಹಳ ಮುಖ್ಯವಾಗಿ ಯಾಕೆ ನಾವು ಈ ಸ್ಥಿತಿಯನ್ನ ತಲುಪಿದ್ದೇವೆ ಕರ್ನಾಟಕದಲ್ಲಿ, ಇದಕ್ಕೆ ಏನೋ ಕಾರಣಗಳೇನು, ಈ ಕಾರಣಗಳನ್ನ ಮೂಲಭೂತ ಕಾರಣಗಳನ್ನ ಸರಿ ಮಾಡಿ ಹೇಗೆ ನಾವು ಸಾಂಸ್ಥಿಕ ಸುಧಾರಣೆಯನ್ನ ತರ್ತೀವಿ ಅನ್ನೋದನ್ನ ನೋಡ್ಬೇಕೆ ಹೊರತು ಕೇವಲ ಏನೋ ನಾವು ನಮ್ಮ ಗೌರವವನ್ನ ಉಳಿಸ್ಕೊಳ್ಳಿಕ್ಕೆ ಗ್ರೇಸ್ ಅಂಕವನ್ನ ಕೊಟ್ಟು ಏನೋ 53 74 ಮಾಡ್ತೀವಿ ಅನ್ನೋ ಒಂದು ಭಾವನೆ ಏನಿದೆ, ಖಂಡಿತ ಅದು ಸರಿಯಾದಂತಹದ್ದಲ್ಲ. ಅದು ಪ್ರಜಾಸತ್ತಾತ್ಮಕವೂ ಅಲ್ಲ, ನ್ಯಾಯಬದ್ಧವೂ ಅಲ್ಲ, ಸಾಂವಿಧಾನಿಕವಾಗಿ ಅದನ್ನ ನಾವು ಒಪ್ಲಿಕ್ಕೆ ಏನೋ ಸಾಧ್ಯ ಆಗಲ್ಲ. ಹಫೀಜುಲ್ಲಾ ಅವರೇ, ಹೈದರಾಬಾದ್ ಕರ್ನಾಟಕದಲ್ಲಿ 371 ಜೆ ಕಲಂ ಜಾರಿ ಮಾಡಿದ ನಂತರದೊಳಗಡೆ ಪ್ರಾದೇಶಿಕ ಅಸಮಾನತೆ ನಿವಾರಣೆ ಆಗುತ್ತೆ, ಶಿಕ್ಷಣ ಸುಧಾರಣೆ ಆಗುತ್ತೆ, ಅಲ್ಲಿ ಉದ್ಯೋಗ ನಿವಾರಣೆ ಸಮಸ್ಯೆ ನಿವಾರಣೆ ಆಗುತ್ತೆ ಅನ್ನುವಂತ ಚರ್ಚೆಗಳೆಲ್ಲವೂ ಕೂಡ ಕೇಳಿ ಬಂದಿದ್ವು. 371 ಜೆ ಕೂಡ ಜಾರಿಯಾಗಿದೆ. ಹಾಗಿದ್ದಾಗ್ಲೂ ಕೂಡ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಆಗ್ತಾ ಇಲ್ವಾ? ಶಿಕ್ಷಣ ಕ್ಷೇತ್ರದೊಳಗಡೆ ಒಂದು ಅಮೂಲಾಗ್ರ ಬದಲಾವಣೆಗೆ ಆಗದೆ ಇರೋದಕ್ಕೆ ಏನ್ ಕಾರಣಗಳನ್ನ ಗುರುತಿಸ್ತೀರಿ ನೀವು? ಕರ್ನಾಟಕನ 371 ಜೆ ಮತ್ತೆ ವಿಶೇಷ ಅನುದಾನ ಇದೆಲ್ಲಾನು ನೋಡುವಾಗ ನೀವು ನಮ್ಮ ಈ 6 ಜಿಲ್ಲೆಗಳಲ್ಲಿ ಏನೋ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರಲ್ಲ, ಎಷ್ಟು ಖಾಲಿ ಹುದ್ದೆಗಳಿದ್ದಾವಂತ ನೀವೇನಾದ್ರೂ ನೋಡಿದ್ರೆ ನೀವು ಪರೇಶಾನ್ ಆಗ್ತೀರಿ. ನೀವು ಕೊಟ್ಟಂತ ಹಣನ ಖರ್ಚು ಮಾಡ್ಲಿಕ್ಕೆ ನಮ್ಮಲ್ಲಿ ಅಧಿಕಾರಿಗಳೇ ಇಲ್ಲ. ಒಂದೊಂದು ಇಲಾಖೆಗೆ 2-3 ಇನ್ಚಾರ್ಜ್ ಇರೋಂಥದ್ನ ನಾವು ನೋಡ್ತೀವಿ. ಎರಡನೇದಾಗಿ ನಾವು ಶಿಕ್ಷಣ ಇಲಾಖೆಗೆ ವಿಷಯಕ್ಕೆ ಬಂದ್ರೆ, ನಮ್ದು ಏನಂದ್ರೆ ನಮ್ಮ ಜಿಲ್ಲೆಗಳಲ್ಲಿ 371 ಜೆ ಬಂದ್ಮೇಲೆ ನಾವು ಬಹಳ ವರ್ಷದಿಂದ ಅದನ್ನು ಒತ್ತಾಯ ಮಾಡ್ತಾ ಇದ್ವಿ. ಆರಾಧ್ಯ ಅವರು ಅದ್ರ ಬಗ್ಗೆ ಸುಮಾರು ಸಲ ಇಲಾಖೆ ಜೊತೆಗೆ ಚರ್ಚೆ ಮಾಡ್ಯಾರ. ನಾವೇನಂತೀವಿ, ನಮ್ಮ ಭಾಗದಲ್ಲಿ ಮೊದಲನೇ ಜನರೇಷನ್ ಮಗು ಈಗ ನಮ್ಗೆ ಶಾಲೆಗೆ ಬರ್ತಿರೋದು. ಹಿಂಗಾಗಿ ನಮ್ಗೆ ಬೇರೆ ಜಿಲ್ಲೆಗೆ ನಮ್ಮನ್ನ ಹೋಲಿಸಿದ್ರೆ ನೀವು ಅದನ್ನ ಆ ರೀತಿ ನೋಡ್ಲಿಕ್ಕೆ ನಮ್ಗೆ ಸಾಧ್ಯನೇ ಆಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಪೇರೆಂಟ್ಸ್ಗೆ ಬಹಳಷ್ಟು ಜನರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣದ ಬಗ್ಗೆ ಆದ್ಯತೆ ಇಲ್ಲ ಅನ್ನುವಂಥದ್ದು ನಾವು ನೋಡ್ತೀವಿ. ಯಾಕಂದ್ರೆ ಮೊದಲೇ ಜನರೇಷನ್ ಮಗುನೇ ನಮ್ ಶಾಲೆಗೆ ಬರ್ತಿರ್ತಾರೆ. ಹೀಗಿರುವಾಗ ನಮ್ಗೆ ಈಗ ನಾವು ಕೇಳ್ತಿರೋದೇನಂದ್ರೆ, ಈ ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಶಿಕ್ಷಣದ ಹೊಸ ಪ್ರಾಧಿಕಾರ ಮಾಡ್ರಿ, ಅಲ್ಲೇ ಅಪಾರ್ಟ್ಮೆಂಟ್ ಆಗುವಂತದ್ ಕೆಲಸ ಆಗ್ಬೇಕು. ಮೊದಲಿಗೆ ನಾವು ಈ 25ನೇ ತಾರೀಕಿಗೆ ವಿದ್ಯಾ ಮೇಡಮ್ ಮಾತಾಡೋಕೆ ಹೇಳ್ತಿರೋ ಹೋರಾಟ ಮಾಡಿದ್ರು. ಆ ಹೋರಾಟದಲ್ಲಿ ಬೇಡಿಕೆನೆ ಅದು, ನೀವು ಈ ಭಾಗದಲ್ಲಿ ಖಾಲಿ ಇರುವಂತ ಶಿಕ್ಷಕರನ್ನ ಫಸ್ಟ್ ತುಂಬ್ರಿ ಅಂತ ಹೇಳಿ. ಅದಕ್ಕೆ ನೀವು ಮತ್ತೆ ಟೆಸ್ಟ್ ಮಾಡ್ತೀರಿ. ಟೆಸ್ಟ್ ಮಾಡುವಾಗ ನಮ್ಮ ಭಾಗದಲ್ಲಿ ಇರೋರಿಗೆ ಈಗ ಲಾಸ್ಟ್ ಟೈಮ್ ಇರೋದು 11,000 ಜನ ಶಿಕ್ಷಕರನ್ನೇನೋ ಕರೆದಾಗ ನಾವು 900 ಜನ ಅಷ್ಟೇ ನಮ್ಮಲ್ಲಿ ಎಲಿಜಿಬಲ್ ಆಗಿರೋದು. ನೀವು ಕರೆದ್ರೆ ಸಹಿತ ನಮ್ಮಲ್ಲಿ ಎಲಿಜಿಬಲ್ ಆಗ್ಲಾರ್ದಂತ ಸ್ಥಿತಿ ಇರುವಾಗ ಇದು ಎಷ್ಟರ ಮಟ್ಟಿಗೆ ನಾವು ನಮ್ ಜಿಲ್ಲೆಗಳಲ್ಲಿ ನೀವು ಶಿಕ್ಷಕರನ್ನ ತುಂಬ್ತೀರಿ, ಯಾವ ರೀತಿ ತುಂಬ್ತೀರಾ ಅಂತ. ಹಿಂಗಾಗಿ ಅಲ್ಲಿ ಸಡಿಲಿಕ್ಕೆ ಏನಾದ್ರು ಕೊಡ್ರಿ, ಈ ಭಾಗದವ್ರನ್ನ ತುಂಬಲಿಕ್ಕೆ ಏನಾದ್ರು ಒಂದು ಪ್ರಯತ್ನ ಮಾಡ್ರಿ. ಈಗ ಇಲ್ಲ ಅಂದ್ರೆ ಒಂದ್ 5 ವರ್ಷದವರೆಗೆ ಈಗೇನ ನೀವು ಅತಿಥಿ ಶಿಕ್ಷಕರನ್ನ ತಗೊಂಡ್ರೆ 10 ವರ್ಷದವರೆಗೆ ನಿಮ್ಮನ್ನ ಇಟ್ಕೊಂತೀವ ಅಂತದಾದ್ರೂ ಒಂದು ಹೊಸದೇನಾದ್ರೂ ಮಾಡಿದ್ರೆ ಅದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು. ಶಿಕ್ಷಕರನ್ನೇ ಬರೇ ನಾವು 371 ಕೊಟ್ವಿ, ಹೈದರಾಬಾದ್ ಕರ್ನಾಟಕ ಬಿಟ್ಟು ಕಲ್ಯಾಣ ಕರ್ನಾಟಕನ ಮಾಡೀವಿ, ಇದೆಲ್ಲಾನು ಬರೇ ನಮ್ಗೆ ಈ ಹೆಸರು ಬದಲಾವಣೆ ಮತ್ತೆ ಯಾವ್ದೋ ಒಂದು ಕೊಡ್ತೀವಿ ಅನ್ನೋದ್ ಐತಲ್ಲ, ಅದರಿಂದ ನಮ್ದೇನು ಇವತ್ತಿನವರೆಗೂ ಏನು ಆಗ್ಲಿಲ್ಲ. ಹಿಂಗಾಗಿ ಈ ಭಾಗದಲ್ಲಿ ಇರುವಂತದನ್ನ ಆ ರೀತಿಯಾದ ಗಟ್ಟಿ ಮನಸ್ಸುಗಳ ಮಾಡುವಂತದ್ದು ಏನಾದ್ರೂ ಆಗದೆ ಇದ್ರೆ ನಮ್ಗೆ ಶಿಕ್ಷಣ ಇನ್ನೂ ಸ್ವಲ್ಪ ದಿನಕ್ಕೆ ನನ್ಗನ್ಸ್ ಮಟ್ಟಿಗೆ ಈ ರೀತಿ ಏನು ಈ ಬೆಳವಣಿಗೆಗಳಾಗ್ತಾ ಇದ್ದಾವೆ, ಇದೆಲ್ಲ ನೋಡ್ಕೊಂಡ್ರೆ ಇನ್ನು ಸ್ವಲ್ಪ ದಿನದಲ್ಲಿ ನಮ್ಗೆ ಸರ್ಕಾರಿ ಶಾಲೆಗಳೇ ಜನನೇ ಬೇಡ ಅನ್ನುವಂತ ಸ್ಥಿತಿಯನ್ನ ಸರ್ಕಾರನೇ ನಿರ್ಮಾಣ ಮಾಡಿ ಜನರ ಮೇಲೆ ಹಾಕುವಂತ ಕೆಲಸ ಮಾಡ್ಲಿಕ್ಕೆ ಬಹಳ ದೂರ ಇಲ್ಲ ಅಂತ ಅನ್ಸುತ್ತೆ. ಬಟ್ ಇದ್ರ ಜೊತೆಗೆ ನಾವು ನೋಡ್ಬೇಕು, ಇದ್ರ ಜೊತೆಗೆ ನೋಡ್ಬೇಕು, ಸರ್ಕಾರಿ ಶಾಲೆಗಳು ಬಗ್ಗೆ ನಾವು ಮಾತಾಡುವಾಗ ನೋಡ್ರಿ, ಕಿತ್ತೂರು ಚೆನ್ನಮ್ಮದು ಸರ್ಕಾರಿ ಶಾಲೆ, ಮೊರಾರ್ಜಿ ದೇಸಾಯಿದು ಸರ್ಕಾರಿ ಶಾಲೆ, ನವೋದಯ ಸರ್ಕಾರಿ ಶಾಲೆ, ಅಲ್ಲಿಯಾಗ ರಿಸಲ್ಟ್ ಚೆನ್ನಾಗಿ ಬರ್ತದ, ಅಲ್ಲಿಯಾಗ ಜನ ಕ್ಯೂ ನಿಂತು ಅಲ್ಲಿ ನಮ್ಗೆ ಬೇಕು ಅಲ್ಲಿ ಪ್ರವೇಶ ಬೇಕಂತ ಯಾಕೆ ಪೇರೆಂಟ್ಸ್ ಮಾಡ್ತಾರ? ಅದು ಸರ್ಕಾರಿ ಶಾಲೆ ಅಲ್ಲ.
ಹೌದು. ಯಾಕೆ ಆ ಮಟ್ಟದಲ್ಲಿ ನಮ್ಮ ಶಾಲೆಗಳನ್ನ ನೀವು ಈ ನಾರ್ಮಲ್ ಶಾಲೆಗಳನ್ನ ಆ ಮಟ್ಟದಲ್ಲಿ ಯಾಕೆ ತರ್ಲಿಕ್ಕೆ ಸರ್ಕಾರ ಯೋಚನೆ ಮಾಡಂಗಿಲ್ಲ? ಎಲ್ಲೋ ಒಂದ್ ಕಡೆ ಕೊಡ್ತೀವಿ ಅಂತ ಹೇಳಿ ನೀವು ಅದನ್ನ ಆಟ ಆಡೋಂಥದ್ ಕೆಲಸ ತಕ್ಷಣ ನಿಲ್ಲಿಸ್ಬೇಕು. ಮತ್ತೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಪ್ರಾಧಿಕಾರ ರಚನೆ ಮಾಡಿ ವಿಶೇಷ ನೇಮಕಾತಿಯನ್ನ ಮಾಡದೇ ಇದ್ರೆ ಇದನ್ನ ನಾವು ಈಗ ನೋಡ್ರಿ ಈಗೇನಾದ್ರೂ ಮೇದಲ್ಲಿ ಏನಾದ್ರು ಟ್ರಾನ್ಸ್ಫರ್ ಆಗ್ಬಿಟ್ರೆ ನಮ್ಗೆ 25,000ಕ್ಕಿಂತ ಹೆಚ್ಚಿಗೆ ಶಿಕ್ಷಕರ ಕೊರತೆ ಆಗ್ತದೆ. 0 ಟೀಚರ್ ಶಾಲೆ ಇರುವಾಗ ನೀವುನು ನೇಮಕಾತಿ ಬಗ್ಗೆ ಮಾತಾಡಂಗಿಲ್ಲ ಅಂದ್ರೆ ಇನ್ನೇ ಶಾಲೆ ಆಗಿಡ್ತೀರಾ ಅಂತ. ಈ ಶಾಲೆನ ಇಡೋ ಜೊತೆಗೆ ಏನ್ ಮಾಡ್ತೀರಾ ಅಂದ್ರೆ ಟೀಚರ್ಸ್ ಮೇಲೆನೆ ಎಲ್ಲೋ ಒಂದ್ ಕಡೆ ಒತ್ತಡ ಏನಾಗ್ತದೆ, ನೀವು ಶಾಲೆ ಮಕ್ಳು ಕಳ್ಸ್ತೀವಿ, ಶಿಕ್ಷಕರು ಕಲ್ಸಂಗಿಲ್ಲ ಅಂತ. ಶಿಕ್ಷಕರ ಮೇಲೆನೆ ನೀವು ಗೂಬೆ ಕೂರಿಸುವಂತದ್ ಕೆಲಸನ ದಯವಿಟ್ಟು ಬಿಡ್ಬೇಕು. ಓಕೆ. ಅಂಬರೀಷ್ ಕಡಗದವ್ರೆ, ಈ ಶೈಕ್ಷಣಿಕ ತಾರತಮ್ಯದ ನಿವಾರಣೆಗೆ ನೀವು ಏನ್ ಸಲಹೆಗಳನ್ನ ಕೊಡ್ಲಿಕ್ಕೆ ಬಯಸ್ತೀರಿ? ಅಂದ್ರೆ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ICSE, CBSE ಈ ತರದ್ದೆಲ್ಲ ಇದೆ. ಮತ್ತೆ ಇನ್ನು ಸರ್ಕಾರದ ಅಂಡರ್ ಒಳಗಡೆನೆ ಬಂದ್ರೆ ಈ ವಸತಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳು ಅನ್ನುವಂಥದ್ದು ಇದೆ. ಒಟ್ಟಾರೆ ಎಲ್ಲರೂ ಮಾತಾಡ್ತಾ ಇರುವಂತದ್ದು ಮತ್ತೆ ರಿಸಲ್ಟ್ನು ಕೂಡ ಗಮನಿಸಿದಾಗ ಸರ್ಕಾರಿ ವಸತಿ ಶಾಲೆಗಳು ಅನ್ನುವಂಥದ್ದು ಏನಿದೆ ಅದು ದಿನೇ ದಿನೇ ಪ್ರಬಲಗೊಳ್ತಾ ಇದೆ, ಸುಧಾರಣೆ ಆಗ್ತಾ ಇರುವಂತದ್ದೇ ಗಮನಿಸ್ತಾ ಇದೆ. ಆದ್ರೆ ಸರ್ಕಾರಿ ಶಾಲೆಗಳು ಸುಧಾರಣೆ ಆಗ್ತಾ ಇಲ್ಲ. ಸರ್ಕಾರದ ಅಂಡರ್ ಅಲ್ಲಿ ಇರುವಂತಹ 2 ಶಿಕ್ಷಣ ಸಂಸ್ಥೆಗಳಿಗೆ ಈ ತರದ ತಾರತಮ್ಯವನ್ನು ಎದುರಿಸ್ತಾ ಇದೆ. ಏನ್ ಕಾರಣ ಇದಕ್ಕೆ ಅಂತ? ಹಲವಾರು ಸಾರಿ ಈ ಕುರಿತು ಧ್ವನಿ ಎತ್ತಿದ್ದೀವಿ. ಸರ್ಕಾರ ಹಂತದಲ್ಲೇ ಇವತ್ತು ಶಿಕ್ಷಣವನ್ನು 12 ವಿಭಾಗವಾಗಿ ನೋಡಬಹುದು ನಾವು. ಈಗ ಆಲ್ರೆಡಿ ಹೇಳ್ದಂಗೆ ಇವತ್ತು ಸರ್ಕಾರ ಹಂತದಲ್ಲಿ ನಡೀತಕ್ಕಂಥ ಕೇಂದ್ರೀಯ ವಿಶ್ವವಿದ್ಯಾಲಯಗಳಿರ್ಬೋದು ಅಥವಾ ಕೇಂದ್ರೀಯ ಶಾಲೆಗಳಿರ್ಬೋದು, ಈಗ ನಮ್ಮ ರಾಜ್ಯ ಸರ್ಕಾರ ಅಧೀನದಲ್ಲಿ ಬರ್ತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಇರ್ಬೋದು, ಅದ್ರ ಜೊತೆಗೆ ಇನ್ನು ಮಹಾನಗರ ಪಾಲಿಕೆ ಶಾಲೆಗಳು ಪ್ರತ್ಯೇಕವಾಗಿದ್ದಾವ. ಕೆಲವೊಂದು ಜಿಲ್ಲೆಗಳಲ್ಲಿ ಜಿಲ್ಲಾ ಬೋರ್ಡಿಂದ ಅಂದ್ರೆ ಜಿಲ್ಲಾ ಪಂಚಾಯತಿಂದ ನಡೀತಕ್ಕಂಥ ಶಾಲೆಗಳಿದಾವ. ಮತ್ತು ನೇರವಾಗಿ ಕೆಲವೊಂದ್ ಕಡೆ ಸ್ಲಮ್ ಬೋರ್ಡ್ ಅಲ್ಲಿ ಇರ್ತಕ್ಕಂಥ ಶಾಲೆಗಳು ಕೂಡ ಇದಾವ. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಏನು ವಸತಿ ಸಹಿತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಪ್ರಾಮುಖ್ಯತೆ ಕೊಟ್ಟಿದೆ. ಇಲ್ಲಿ 6ರಿಂದ 10ನೇ ತರಗತಿವರೆಗೇನು ಎಲ್ಲ ಸುಸಜ್ಜಿತವಾದ ಕಟ್ಟಡವನ್ನು ಕೊಟ್ಟು, ಮೂಲಭೂತ ಸೌಲಭ್ಯಗಳನ್ನು ಕೊಟ್ಟು, ಮತ್ತು ವಿಷಯಕ್ಕೊಬ್ಬ ಶಿಕ್ಷಕರ ನೇಮಕಾತಿ ಇರ್ಬೋದು, ಎಲ್ಲ ಸೌಲಭ್ಯಗಳೇನು ಕೊಟ್ಟಿದೆ ಅಲ್ವಾ, ಆ ಮಾದರಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ಕೊಡ್ಬೇಕು. ಇವತ್ತು ನಾವು ಸರ್ಕಾರಿ ಶಾಲೆಗಳಿಗೆ ಅಭಿವೃದ್ಧಿ ಮಾಡ್ತೇವಪ್ಪ ಅಂದ್ರೆ ಅಥವಾ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಕರನ್ನು ಕೊಟ್ಟು, ಕಟ್ಟಡ ಕೊಟ್ಟು, ಶೌಚಾಲಯ ಕೊಟ್ಟು, ಅಲ್ಲಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಪೂರೈಕೆ ಮಾಡ್ತೇವಪ್ಪ ಅಂದ್ರೆ ಖಂಡಿತವಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಕೂಡ ಇವತ್ತು ಖಾಸಗಿ ಶಾಲೆ ಅಷ್ಟೇ ಅಲ್ಲ, ಇವತ್ತೇನು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಫೈಟ್ ಮಾಡ್ತಾರಲ್ವಾ, ಅದೇ ಮಾದರಿಯಲ್ಲಿ ಫೈಟ್ ಮಾಡ್ತಾರ. ಇವತ್ತು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಬೇರೆ ಯಾರಲ್ಲ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ದಲಿತ ಸಮುದಾಯದ ಬಡತನದಿಂದ ಬಂದಂತ ಮಕ್ಕಳು. 5ನೇ ತರಗತಿವರೆಗೂ ಸರ್ಕಾರಿ ಶಾಲೆಯಲ್ಲಿ ಓದಿದಂತ ಮಕ್ಕಳು, ಇಲ್ಲ ಆಶ್ರಮ ಶಾಲೆಯಲ್ಲಿ ಓದಿದಂತ ಮಕ್ಕಳು ಇವತ್ತು 6ನೇ ತರಗತಿಗೆ ಪ್ರವೇಶ. ಇವತ್ತು ಮೂಲಭೂತ ಸೌಲಭ್ಯ ಜೊತೆಗೆ ಶಿಕ್ಷಕರಿದ್ದಾರೆ, ವಿಷಯಕ್ಕೊಬ್ಬ ಶಿಕ್ಷಕರು ಇರೋದ್ರಿಂದ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಇವತ್ತು ಸರ್ಕಾರಿ ಶಾಲೆ ಯಾಕೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಅಂದ್ರೆ ಏಕ ಉಪಾಧ್ಯಾಯ ಶಾಲೆಗಳು ಅದೇ ಇವತ್ತು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ಶಿಕ್ಷಕರದು ಸಮಸ್ಯೆ ಇದೆ. ಸೊ ಈ ರೀತಿಯಿಂದಾಗಿ ಅನೇಕ ಸಮಸ್ಯೆಗಳು ಕಾಡ್ತಾ ಇದೆ. ಈ ತಾರತಮ್ಯಗಳು ನಿಲ್ಬೇಕಂತಪ್ಪ ಅಂದ್ರೆ ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಮೊದಲನೇ ಆದ್ಯತೆಯಾಗಿ ಸರ್ಕಾರಿ ಶಾಲೆಗಳನ್ನ ಪರಿಗಣಿಸಬೇಕು. ಇವತ್ತು 1ರಿಂದ 4ನೇ ತರಗತಿ ಇರ್ಬೋದು, 1ರಿಂದ 7ನೇ ತರಗತಿ ಇರ್ಬೋದು, 1ರಿಂದ 8ನೇ ತರಗತಿ ಇರ್ಬೋದು, ಮತ್ತು ಹೈಸ್ಕೂಲು, ಈ ಶಾಲೆಗಳಿಗೆ ಪ್ರಮುಖವಾಗಿ ಮೂಲಭೂತ ಸೌಲಭ್ಯ ಕೊಡುವುದರ ಜೊತೆಗೆ ಶಿಕ್ಷಕರ ನೇಮಕಾತಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಈಗ ಏನು ಸರ್ ಪ್ರಶ್ನೆ ಐತಿರಲ್ಲ, ಅದು ಈ ಸಂದರ್ಭದಲ್ಲಿ ಅತ್ಯಂತ ಸೂಕ್ತವಾಗಿದೆ. ಯಾಕೆಂದ್ರೆ ಇಡೀ ನಮ್ಮ ಕರ್ನಾಟಕ ಭಾಗವನ್ನು ನೋಡಿದಂತ ಸಂದರ್ಭದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಕರೆಯಲ್ಪಡ್ತಕ್ಕಂಥ 7 ಜಿಲ್ಲೆಗಳಲ್ಲಿ ತುಂಬಾ ಶಿಕ್ಷಕರ ಕೊರತೆ ಇದೆ. ಪ್ರಮುಖವಾಗಿ ಏಕ ಉಪಾಧ್ಯಾಯ ಶಾಲೆಗಳನ್ನ ಎದುರಿಸ್ತಕ್ಕಂಥ ಎಷ್ಟೋ ಶಾಲೆಗಳು ಆ ಭಾಗದಲ್ಲಿ ಇದಾವ. ಅದ್ರ ಜೊತೆಗೆ 0 ಶಿಕ್ಷಕರು ಕೂಡ ಆ ಭಾಗದಲ್ಲಿ ಶಾಲೆಗಳು ಇರೋದ್ರಿಂದ ಇದು ಒಟ್ಟಾರೆ ಫಲಿತಾಂಶದ ಮೇಲೆ ಪರಿಣಾಮ ಬೀರೋದ್ರ ಜೊತೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ಹೊಡೆತ ಬೀಳ್ತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ SFI ಸಂಘಟನೆ ಒತ್ತಾಯ ಮಾಡೋದೇನಂತಪ್ಪ ಅಂದ್ರೆ ನಿಮ್ ಮೂಲಕ ಇವತ್ತು ಇಡೀ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗ್ಬೇಕು, ಗುಣಮಟ್ಟದ ಶಿಕ್ಷಣ ಸಿಗಬೇಕಂತಪ್ಪ ಅಂದ್ರೆ ಮೊದಲನೇದಾಗಿ ಅವರು ಶಿಕ್ಷಕರ ನೇಮಕಾತಿ ವಿಶೇಷ ಪ್ರಕರಣವಾಗಿ ಗಮನಿಸಿ ಪ್ರಿಯಾರಿಟಿಯಾಗಿ ತೆಗೆದುಕೊಂಡು, ಪ್ರಥಮ ಆದ್ಯತೆಯಾಗಿ ತೆಗೆದುಕೊಂಡು ಶಿಕ್ಷಕರ ನೇಮಕಾತಿ ಮಾಡಬೇಕು. ಮತ್ತು ಯಾವಾಗಲೂ ಕೂಡ ಅನೇಕ ಶಿಕ್ಷಣ ತಜ್ಞರು, ನಿರಂಜನ ಆರಾಧ್ಯ ಸರ್ನ ಒಳಗೊಂಡಂತೆ ಅನೇಕ ಶಿಕ್ಷಣ ತಜ್ಞರು ಸರ್ಕಾರಕ್ಕೆ ಅನೇಕ ಸಲಹೆಗಳನ್ನ ಶಿಫಾರಸುಗಳನ್ನ ಮಾಡ್ತಾ ಬಂದಾರ. ಆ ಸಲಹೆಗಳನ್ನ ಶಿಫಾರಸುಗಳನ್ನ ಜಾರಿ ಮಾಡ್ತಕ್ಕಂಥ ಕೆಲಸ ತುರ್ತಾಗಿ ಈ ಸಾಮಾಜಿಕ ನ್ಯಾಯದ ಅಧಿಕಾರ ಇವತ್ತು ಕರೆಸಿಕೊಳ್ತಕ್ಕಂಥ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರ. ಡಿ ದೇವರಾಜ್ ಅವರು ಬಿಟ್ರೆ 2ನೇ ದೇವರಾಜ್ ಅರಸು ಅಂತ ಹೇಳಿ ಇವತ್ತು ಜನ ಕೂಡ ಮಾತನಾಡ್ತಿದಾರ. ಆದ್ರೆ ಇವರು ಕೂಡ ಬಜೆಟ್ ಅಲ್ಲಿ ಇವತ್ತು ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಲಭ್ಯಕ್ಕೆ ಆದ್ಯತೆ ಕೊಡ್ತಾ ಇಲ್ಲ.
ಕೆಲವೊಂದ್ ಕಡೆ ಇತ್ತೀಚೆಗೆ ಕಳೆದ ವರ್ಷ ಮಂಡಿಸಿದಂತ ಬಜೆಟ್ ಅಲ್ಲಿ ಮೂಲಭೂತ ಸೌಲಭ್ಯಗಳ ಜೊತೆಗೆ ಸರ್ಕಾರಿ ಶಾಲೆಗಳಿಗೆ ಚಾಪೀಸ್ ತಗೊಳಕ್ಕೆ ಅಥವಾ ಸುಣ್ಣ ಬಣ್ಣ ಅಲ್ಲಿರ್ತಕ್ಕಂಥ ಶೌಚಾಲಯ ಖರ್ಚಿಗಾಗಿನೇ ಅನುದಾನವನ್ನು ಡಬಲ್ ಮಾಡಿರ್ಬೋದು. 5,000 8,000 ಅಥವಾ 8,000 15,000 ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಆ ಅನುದಾನವನ್ನು ಕೊಟ್ಟಿದ್ದಾರೆ ವಿನ ಶಿಕ್ಷಣದ ಮೇಲೆ ಪರಿಣಾಮ ಆಗ್ತಿದೆ. ಹಾಗಾಗಿ ಶಿಕ್ಷಕರ ನೇಮಕಾತಿ ಮೂಲಭೂತ ಸೌಲಭ್ಯ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಚರ್ಚೆಯ ಕೊನೆಗೆ ಬರೋದಾದ್ರೆ ನಿರಂಜನ ಆರಾಧ್ಯ ಅವರೇ, ಈ ಶಿಕ್ಷಣ ವ್ಯವಸ್ಥೆಯ ಈ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗ್ಬೇಕಾದ್ರೆ, ಸುಧಾರಣೆ ಆಗ್ಬೇಕಾದ್ರೆ ಆಗ್ಬೇಕಾಗಿರ್ತಕ್ಕಂತಹ ಕೆಲಸಗಳೇನು ಅಂತ? ಒಂದು ಬಹಳ ಮುಖ್ಯವಾಗಿ ನಾವು ಏನು ಈ ಹಿಂದಿನ ಶಿಕ್ಷಣ ನೀತಿಗಳಲ್ಲಿ ಹೇಳಿದ್ವಿ, 68, 1986 ಮತ್ತೆ ಅದನ್ನ ಪರಿಷ್ಕರಿಸಿದಂತ ಸಂದರ್ಭದಲ್ಲಿ 1992ರಲ್ಲಿ ನಾವು ದೇಶಕ್ಕೆ ಬಹಳ ಮುಖ್ಯವಾಗಿ ನಾವು ಏನು ಈ ಹಿಂದಿನ ಶಿಕ್ಷಣ ನೀತಿಗಳಲ್ಲಿ ಹೇಳಿದ್ವಿ, 68, 1986 ಮತ್ತೆ ಅದನ್ನ ಪರಿಷ್ಕರಿಸಿದಂತ ಸಂದರ್ಭದಲ್ಲಿ 1992ರಲ್ಲಿ ನಾವು ದೇಶಕ್ಕೆ, ರಾಜ್ಯಗಳಿಗೆ ಮಾಡಿರ್ತಕ್ಕಂಥ ಒಂದು ವಾಗ್ದಾನ ಏನಂತ ಹೇಳಿದ್ರೆ, ಸಮಾನತೆಯ ಮೊದಲ ಹೆಜ್ಜೆಯಾಗಿ, ಗುಣಮಟ್ಟದ ಮೊದಲ ಹೆಜ್ಜೆಯಾಗಿ ಸಮಾನ ಅವಕಾಶಗಳನ್ನ ನಾವು ಕಲ್ಪಿಸ್ತೇವೆ ಅಂತ. ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮನ್ನ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಅಸಮಾನತೆಯ ಪ್ರಶ್ನೆ. ಅಸಮಾನತೆ ಯಾವ್ದ್ರಲ್ಲಿ? ಮೂಲಭೂತ ಸೌಕರ್ಯಗಳಲ್ಲಿ. ಈಗ ಉದಾಹರಣೆಗೆ ನೀವು ಗ್ರಾಮೀಣ ಭಾಗವನ್ನು ಅಥವಾ ಗ್ರಾಮೀಣ ಭಾಗದಲ್ಲಿ ಮತ್ತೆ ಈಶಾನ್ಯ ವಲಯವನ್ನು ಅಥವಾ ನಮ್ಮ ನಗರ ಭಾಗವನ್ನು ತೆಗೆದುಕೊಂಡ್ರೆ ಎಷ್ಟು ದೊಡ್ಡ ಮಟ್ಟದ ಅಸಮಾನತೆಯನ್ನ ನಾವು ನೋಡ್ತೇವೆ. ಒಂದ್ ಕಡೆ ಏನು ಉತ್ತರ ಕರ್ನಾಟಕದಲ್ಲಿ ಶಿಕ್ಷಕರೇ ಇಲ್ಲ. ಅದು ಬಹಳ ಮೂಲಭೂತವಾದ ಕಾರಣ ಏನದಕ್ಕೆ ಅಂತ ಹೇಳಿದ್ರೆ, ನಾವು ಅನುಸರಿಸ್ತಾ ಇರ್ತಕ್ಕಂಥ ಶಿಕ್ಷಕರ ನೇಮಕಾತಿ ನೀತಿ ಇರ್ಬೋದು, ಶಿಕ್ಷಕರ ವರ್ಗಾವಣೆ ನೀತಿ, ಅದೆಲ್ಲವೂ ಕೂಡ ಒಂದ್ ರೀತಿ ಅವೈಜ್ಞಾನಿಕವಾಗಿದೆ. ನಾವು ಎಷ್ಟೊಂದು ವರ್ಷಗಳಿಂದ ಕೇಳ್ತಾ ಇದ್ದೇವೆ, ಶಿಕ್ಷಕರನ್ನ ನೀವು ಬ್ಲಾಕ್ ಹಂತಕ್ಕೆ ನೇಮಕ ಮಾಡ್ಕೊಳ್ಳಿ. ಒಂದು ಸಾರಿ ಬ್ಲಾಕ್ ಹಂತಕ್ಕೆ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡ್ರೆ ಅವರು ಅಲ್ಲಿಯೇ ಕೆಲಸವನ್ನ ಮಾಡ್ಬೇಕು. ಅಕಸ್ಮಾತ್ ವರ್ಗಾವಣೆಯನ್ನ ಬಯಸೋದಾದ್ರೆ ಆ ಬ್ಲಾಕ್ ಹಂತದಲ್ಲಿ ಮಾತ್ರ ವರ್ಗಾವಣೆ ಆಗ್ಬೇಕು ಅಂತಕ್ಕಂತ ಒಂದು ಸ್ಪಷ್ಟವಾದ ವೈಜ್ಞಾನಿಕವಾದಂತ ಒಂದು ಸಲಹೆಯನ್ನ ಕೊಡ್ತಾ ಇದ್ದೇವೆ. ಆದ್ರೆ ಸರ್ಕಾರಗಳೇನ್ ಮಾಡುತ್ತೆ? ಸರ್ಕಾರಗಳು ನೇಮಕಾತಿ ಮಾಡುತ್ತೆ, ನಂತರ ಇಡೀ ಉತ್ತರದಲ್ಲಿ ಇರ್ತಕ್ಕಂಥವ್ರು ದಕ್ಷಿಣಕ್ಕೆ ಬರ್ತಾರೆ. ದಕ್ಷಿಣದ ಪರಿಸ್ಥಿತಿಯನ್ನ ನೀವು ನೋಡಿದ್ರೆ ನಾವು ಸಾಕಷ್ಟು ಉತ್ತಮವಾದಂತ ರೀತಿಯಲ್ಲಿ ಇದ್ದೇವೆ. ಸೊ ಯಾವ ಭಾಗಕ್ಕೆ ನಾವು ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ವೋ ಅವ್ರನ್ನ ಅಲ್ಲಿ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ, ಸೊ ಹಾಗಾಗಿ ನನ್ನ ಮೊದಲನೇ ಸಲಹೆ ಏನಂತ ಹೇಳಿದ್ರೆ, ನೇಮಕಾತಿ, ಅದರಲ್ಲೂ ವಿಶೇಷವಾಗಿ ಕಾಯಂ ಶಿಕ್ಷಕರ ನೇಮಕಾತಿ ಶಿಕ್ಷಣ ಇಲಾಖೆಯ ಮೊದಲ ಆದ್ಯತೆ ಆಗ್ಬೇಕು. ಮತ್ತು ಈ ಒಂದು ಏನೋ ನೇಮಕಾತಿಯನ್ನ ಒಂದು ವೈಜ್ಞಾನಿಕ ತಳಹದಿಯ ಮೇಲ್ ಮಾಡ್ಬೇಕು. ಅಕಸ್ಮಾತ್ ನಾವು ಈಗಾಗ್ಲೇ ಏನೋ ಉತ್ತರ ಕರ್ನಾಟಕ, ಅದರಲ್ಲೂ ವಿಶೇಷವಾಗಿ ಈಶಾನ್ಯ ಭಾಗಕ್ಕೆ ಶಿಕ್ಷಕರು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ NCTಗೆ ಪತ್ರ ಬರೆದು ನೀವು ವಿಶೇಷವಾದಂತ ರಿಯಾಯಿತಿಯನ್ನ ಪಡ್ಕೊಳ್ಳಿ. ವಿಶೇಷವಾದಂತ ರಿಯಾಯಿತಿಯನ್ನ ಪಡ್ಕೊಂಡು ನೀವು ಅವರನ್ನ ನೇಮಿಸ್ಕೊಳ್ಳಿಕ್ಕೆ ನಿಮಗೆ ಎಲ್ಲಾ ರೀತಿಯ ಏನೋ ಒಂದು ಸಾಧ್ಯತೆಗಳಿರುವಾಗ ಅದನ್ನ ಯಾಕೆ ಮಾಡ್ತಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಎರಡನೇದು, ಈ ಗುಣಮಟ್ಟ ಕುಸಿಯೋದಕ್ಕೆ ಬಹಳ ಮೂಲಭೂತವಾದಂತ ಕಾರಣ ಉಸ್ತುವಾರಿ ಕುಸಿದು ಬಿದ್ದಿರೋದು. ಬಹುಶಃ ನಾನು ಅಥವಾ ನನ್ನಂತ ಜನರೇಷನ್ ಅಲ್ಲಿ ಇರ್ತಕ್ಕಂಥವ್ರು ಕಲಿಯುವಾಗ ಈ BO ಆಗ್ಲಿ ಅಥವಾ DDPಗಳಾಗ್ಲಿ ಅಥವಾ ಕಮಿಷನರ್ ಆಗ್ಲಿ ಸೆಕ್ರೆಟರಿ ಆಗ್ಲಿ ವರ್ಷಕ್ಕೆ ಒಂದ್ 2-3 ಸಾರಿ ಭೇಟಿಯನ್ನಾದ್ರೂ ಕೊಡೋರು, ಏನಾಗ್ತಿದೆ ಅಂತಕ್ಕಂಥದ್ದನ್ನ ನೋಡೋರು. ಆದ್ರೆ ಈಗ ಏನಾಗ್ತಾ ಇದೆ, ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ಮಟ್ಟದ ಶೈಕ್ಷಣಿಕ ಉಸ್ತುವಾರಿ ಇದೆ ಅಂತ ಹೇಳಿದ್ರೆ ನಿಮ್ಗೆ DSCRT ಇದೆ. DSCRT ಆದ ನಂತರ ನಮ್ಮ CTಗಳಿದಾವೆ. CT ಆದ ನಂತರ ಡಯಟ್ ಇದಾವೆ. ಡಯಟ್ಗಳ ನಂತರ BRC BRPಗಳಿದಾವೆ. ಅವುಗಳ ನಂತರ CRC CRPಗಳಿದಾವೆ. ಇವರೆಲ್ಲರ ಕೆಲಸ ಗುಣಮಟ್ಟವನ್ನ ಮೇಲುಸ್ತುವಾರಿ ಮಾಡ್ತಕ್ಕಂಥದ್ದು. ಆದ್ರೆ ಇವ್ರು ಯಾರಾದ್ರೂ ಶಾಲೆಗೆ ಹೋಗ್ತಿದಾರಾ? ಶಾಲೆ ಬಳಿ ಇವ್ರು ಸುಮಾರು ನೀವು ಇವ್ರು ಒಟ್ಟು ಸಂಖ್ಯೆಯನ್ನ ತೆಗೆದುಕೊಂಡ್ರೆ 10ರಿಂದ 12,000 ಜನ ಇದ್ದಾರೆ. ಈಗ ಉದಾಹರಣೆಗೆ 10ರಿಂದ 12,000 ಜನ ನಮ್ಗೆ ಇರ್ತಕ್ಕಂತ ಏನೋ ಪ್ರೌಢ ಶಾಲೆಗಳಿಗೆ ಹೋಗೋದಾದ್ರೆ ಅವರು ಒಂದ್ ವಾರದಲ್ಲಿ 2-3 ಶಾಲೆಗಳನ್ನ ಭೇಟಿ ಆಗ್ಬೋದು. ಅಷ್ಟು ಸಂಖ್ಯೆಯಲ್ಲಿರುವಾಗ ಈ ಮೇಲುಸ್ತುವಾರಿ ಕುಸಿದು ಬಿದ್ದಿದೆ. ಅಥವಾ DDPI ಆಫೀಸಲ್ಲಿ ಇರ್ತಕ್ಕಂತ ಶಿಕ್ಷಣಾಧಿಕಾರಿ ಏನಿರ್ತಾರೆ ಅಥವಾ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅಂತ ಏನಂತ ನಾವು ಕರಿತೇವೆ, ಅವ್ರು ಯಾರು ಶಾಲೆಗಳಿಗೆ ಹೋಗ್ತಾ ಇಲ್ಲ. ಅಲ್ಲಿ ಬೇಕಾದಂತ ಏನು ಮೇಲುಸ್ತುವಾರಿ ಕಲಿಕೆ ಆಗ್ತಾ ಇದೆಯಾ? ಕಲಿಕೆ ಗುಣಮಟ್ಟದ ರೀತಿಯಲ್ಲಿ ಆಗ್ತಿದ್ಯಾ? ಪ್ರಭುತ್ವದ ಮಟ್ಟಕ್ಕೆ ಆಗ್ತಿದ್ಯಾ? ಅಥವಾ ಕಲಿಸ್ಲಿಕ್ಕೆ ಶಿಕ್ಷಕರಿಗೆ ಏನ್ ಸಮಸ್ಯೆ ಇದೆ? ಇವ್ಯಾವುದನ್ನು ನೀವು ಮೇಲುಸ್ತುವಾರಿ ಮಾಡದೆ
ಹೇಗೆ ನಿಮ್ಮ ಕಲಿಕಾ ಗುಣಮಟ್ಟ ತಾನಾಗ್ ತಾನೇ ಏನು ಸುಧಾರಣೆ ಆಗ್ಬಿಡುತ್ತೆ? ಸೊ ನಾವು ಇದ್ಯಾವುದನ್ನು ಸುಧಾರಿಸ್ತಾ ಇಲ್ಲ. ಹಾಗಾಗಿ ಎರಡನೇ ಅಂಶ ನಾನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ನಮ್ಮ ಮೇಲುಸ್ತುವಾರಿ ವ್ಯವಸ್ಥೆ ಸಂಪೂರ್ಣವಾಗಿ ಗಟ್ಟಿ ಆಗ್ಬೇಕು. ನಮ್ಮ ಏನು ಈ ಎಲ್ಲಾ ಸಿಬ್ಬಂದಿ, ಶೈಕ್ಷಣಿಕ ಸಿಬ್ಬಂದಿ ಇದ್ದಾರೆ, ಅವರು ಸರ್ಕಾರಿ ಶಾಲೆಗಳಿಗೆ ಹೋಗ್ಬೇಕು. ಸರ್ಕಾರಿ ಶಾಲೆಗಳಲ್ಲಿ ಕಲಿಕೆಯನ್ನು ನೋಡ್ಬೇಕು. ನಾವು ಕೊಡ್ತಾ ಇರ್ತಕ್ಕಂಥ ತರಬೇತಿಗಳು ಸರಿಯಾದ ರೀತಿನಲ್ಲಿ ನಿಜವಾಗ್ಲೂ ಮಕ್ಳಿಗೆ ಕಲಿಸ್ಲಿಕ್ಕೆ ಸಹಾಯ ಆಗ್ತಿದ್ಯಾ, ಅದನ್ನ ನೋಡ್ಬೇಕು. ಇದು ಎರಡನೇ ಅಂಶ. ಇನ್ನ ಮೂರನೇ ಅಂಶ ಬಹಳ ಮುಖ್ಯವಾದದ್ದು ಏನಂತ ಹೇಳಿದ್ರೆ, ಡಿಸೆಂಟ್ರಲೈಸೇಷನ್ ಅಂತ ಹೇಳ್ತೀವಿ, ವಿಕೇಂದ್ರೀಕರಣ ಅಂತ. ಆದ್ರೆ ಅಧಿಕಾರ ಎಲ್ಲವನ್ನ ಕೂಡ ಇಲ್ಲಿ ಬೆಂಗಳೂರು ನಗರದಲ್ಲಿ ಇಟ್ಕೊಳ್ಲಿಕ್ಕೆ ನಾವು ಬಯಸ್ತೇವೆ. ಉದಾಹರಣೆ, ಹಿಂದೆ DDPIಗೆ ನಾವು ಈ ನಿಯೋಜನೆ ಮಾಡ್ಲಿಕ್ಕೆ ಅಧಿಕಾರವನ್ನ ಕೊಟ್ಟಿದ್ವಿ. ಅಂದ್ರೆ ಯಾವ ಶಾಲೆಗಳಲ್ಲಿ ಹೆಚ್ಚು ಶಿಕ್ಷಕರಿದ್ದಾರೋ ಅವರನ್ನ, ಶಿಕ್ಷಕರೇ ಇಲ್ಲದೆ ಇರ್ತಕ್ಕಂತ ಶಾಲೆಗಳಿಗೆ ವಿಷಯ ಬೋಧನೆ ಇರ್ಬೋದು ಅಥವಾ ಬೇರೆ ಬೇರೆ ಅವ್ರಿಗೆ ನಿಯೋಜನೆ ಮಾಡ್ತಕ್ಕಂತ ಒಂದು ಏನೋ ಅಧಿಕಾರವನ್ನ ಅದನ್ನ ಹಿಂದಕ್ಕೆ ತೆಗೆದುಕೊಂಡಿದ್ದೇವೆ ಈಗ. ಸೊ ಯಾವ DDPI ಕೂಡ ತನ್ನದೇ ಆದಂತ ಜಿಲ್ಲೆಯಲ್ಲಿ, ಶೈಕ್ಷಣಿಕ ಜಿಲ್ಲೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಶಿಕ್ಷಕರ ತೀವ್ರ ಕೊರತೆ ಇದೆ, ಅದರಿಂದ ಗುಣಮಟ್ಟ ಕುಸಿತಾ ಇದೆ, ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಅಂದ್ರೆ ಆತ ಅಥವಾ ಆಕೆ ಅವರನ್ನ ನಿಯೋಜನೆ ಮೇಲೆ ಮಾಡ್ತಕ್ಕಂತ ಅಧಿಕಾರನು ಅವರಿಂದ ಕಿತ್ಕೊಂಡಿದ್ದೇವೆ. ಸೊ ಎಲ್ಲೋ ಒಂದ್ ಕಡೆ ಈ ವಿಕೇಂದ್ರೀಕರಣ ವ್ಯವಸ್ಥೆಯನ್ನ ನಾವು ಗಟ್ಟಿಗೊಳಿಸ್ಬೇಕಾಗತ್ತೆ. ಈ ವಿಕೇಂದ್ರೀಕರಣ ವ್ಯವಸ್ಥೆಯನ್ನ ಗಟ್ಟಿಗೊಳಿಸೋದ್ರ ಮೂಲಕ ನಾವು ಮೇಲುಸ್ತುವಾರಿಯನ್ನ ಭದ್ರಪಡಿಸಿದ್ರೆ ಮತ್ತು ಕಾಲ ಕಾಲಕ್ಕೆ ಶಿಕ್ಷಕರ ಅವಶ್ಯಕ, ಈಗ RT ಆಕ್ಟ್ ಏನ್ ಹೇಳುತ್ತೆ, ಒಂದು ಶಾಲೆನಲ್ಲಿ 10 ಫಸ್ಟ್ ಆಫ್ ಆಲ್ ಇವರು ಶಿಕ್ಷಕರ ಅನುಪಾತವನ್ನ, ಮಕ್ಕಳ ಶಿಕ್ಷಕರ ಅನುಪಾತವನ್ನ ಲೆಕ್ಕ ಹಾಕೋ ವಿಧಾನನೇ ಅವೈಜ್ಞಾನಿಕ. ನೀವು ಇಡೀ ರಾಜ್ಯಕ್ಕೆ ಶಿಕ್ಷಕರ ಅನುಪಾತ, ಮಕ್ಕಳ ಅನುಪಾತವನ್ನ ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ. RT ಏನ್ ಹೇಳುತ್ತೆ, ಶಿಕ್ಷಕರ ಮಕ್ಕಳ ಅನುಪಾತವನ್ನ ನೀವು ಶಾಲಾ ಹಂತದಲ್ಲಿ ಲೆಕ್ಕ ಹಾಕ್ಬೇಕು. ಒಂದು ಶಾಲೆನಲ್ಲಿ 10 ಜನ ಶಿಕ್ಷಕರು ಇದ್ರೆ ಒಂದು ವೇಕೆನ್ಸಿ ಮಾತ್ರ ಇರ್ಲಿಕ್ಕೆ ಸಾಧ್ಯತೆ, ಯಾವುದೇ ಕಾರಣಕ್ಕೂ ಒಂದಕ್ಕಿಂತ ಹೆಚ್ಚು ವೇಕೆನ್ಸಿ ಇರಬಾರ್ದು. ಆದ್ರೆ ನೀವು ಹೋಗಿ ನೋಡಿ ಶಾಲೆಗಳಲ್ಲಿ ಅರ್ಧಕ್ಕರ್ಧ ಅಲ್ಲ, ಮುಕ್ಕಾಲ್ ವೇಕೆನ್ಸಿಗಳು. 10 ಜನ ಇದ್ರೆ ಬರೀ 6 ಜನನೋ 7 ಜನನೋ ಕೆಲಸ ಮಾಡ್ತಾರೆ, ಅಥವಾ 10 ಜನ ಇದ್ರೆ ಒಂದೊಂದ್ ಕಡೆ 3 ಜನ ಕೆಲಸ ಮಾಡ್ತಾರೆ. ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಾಗ ಮೊಟ್ಟ ಮೊದಲು ಕರ್ನಾಟಕ ಸರ್ಕಾರ ಮಾಡ್ಬೇಕಾದ್ದು ನಿಜವಾಗ್ಲೂ ಕೂಡ ಅವ್ರಿಗೆ ಒಂದು ಸಾಮಾಜಿಕ ನ್ಯಾಯ, ಉದ್ಯೋಗವನ್ನ ಸೃಷ್ಟಿ ಮಾಡ್ಬೇಕು ಅನ್ನೋದಿದ್ರೆ, ಏನು ಶಾಲೆಗಳಲ್ಲಿ ಪ್ರಾಥಮಿಕ ಶಾಲೆಯಿಂದ ಪದವಿ ಮಾತ್ರ ಅಲ್ಲ, ಯೂನಿವರ್ಸಿಟಿವರೆಗೆ ಏನೆಲ್ಲಾ ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ ಅದನ್ನ ಭರ್ತಿ ಮಾಡ್ಬೇಕು. ನನ್ಗಿರೋ ಅಂಕಿಅಂಶಗಳ ಪ್ರಕಾರ ಸುಮಾರು 1,47,000 ಹುದ್ದೆಗಳು ಹತ್ತತ್ರ ಎಲ್ಲಾ ಹಂತದಲ್ಲಿ ಖಾಲಿ ಇದಾವೆ. ನೀವು ಅಷ್ಟು ಜನಕ್ಕೆ ಉದ್ಯೋಗವನ್ನ ಕೊಡ್ತಕ್ಕಂಥದ್ದು ಮತ್ತು ಆ ಮೂಲಕ ಕಾಯಂ ಶಿಕ್ಷಕರನ್ನ ನೇಮಕ ಮಾಡಿ ಇಡೀ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸಿದ್ರೆ ಯಾಕೆ ನಾವು ಗ್ರೇಸ್ ಅಂಕವನ್ನ ಕೊಡ್ಬೇಕು ಹೇಳಿ? ನೀವು ಚೆನ್ನಾಗಿ ಮಕ್ಳಿಗೆ ಚೆನ್ನಾಗಿ ಕಲ್ಸಿದ್ರೆ ಈ ಗ್ರೇಸ್ ಅಂಕ ಆಗ್ಲಿ ಮತ್ತೆ ಈ ವೆಬ್ಕಾಸ್ಟ್ ಇದೆಯಲ್ಲ, ಇದು ಒಂದ್ ರೀತಿ ಮಕ್ಳಿಗೆ ಮಾಡೋ ಅವಮಾನ. ಅಂದ್ರೆ ಮಕ್ಕಳು ಕಳ್ತನ ಮಾಡ್ತಾರೆ ಅಂತ ಎಷ್ಟು ಕಾಳಜಿ ವಹಿಸ್ತೀವಿ ನಾವು, ಅಷ್ಟೇ ಕಾಳಜಿನ ಯಾಕೆ ಮಕ್ಕಳಿಗೆ ಕಲಿಸ್ಬೇಕು ಅಂತ ವಹಿಸಲ್ಲ? ಆಕ್ಚುಲ್ ಆಗಿ ವೆಬ್ಕಾಸ್ಟ್ ಗಳನ್ನ ಹಾಕ್ಬೇಕಾಗಿರ್ತಕ್ಕಂಥದ್ದು ಬೇರೆ ಜಾಗದಲ್ಲಿ, ಎಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ನಮ್ ಸರ್ಕಾರಿ ಅಧಿಕಾರಿಗಳು, ಅವ್ರು ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಅನ್ನೋದನ್ನ ಮಾನಿಟರ್ ಮಾಡ್ಲಿಕ್ಕೆ ನಾವು ವೆಬ್ಕಾಸ್ಟ್ ಹಾಕ್ಬೇಕು. DDPIಗಳಾಗ್ಲಿ ಅಥವಾ ಏನೋ ನಮ್ಮ ಡಯಟ್ಗಳಾಗ್ಲಿ, BO ಎಲ್ಲಿ ಹೋಗ್ತಾರೆ, ಅವರು ಏನ್ ಮಾಡ್ತಿದ್ದಾರೆ? ಆಡಳಿತಾತ್ಮಕವಾಗಿ ಶೈಕ್ಷಣಿಕವಾಗಿ ಕೆಲಸ ನಿರ್ವಹಿಸಬೇಕಾದಂತ ಅಧಿಕಾರಿಗಳು ಮಕ್ಕಳು ಕನಿಷ್ಠ ಅಂಕಗಳನ್ನು ಪಡಿಲಿಕ್ಕೆ ಸಾಧ್ಯ ಆಗದ ರೀತಿನಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಮೇಲುಸ್ತುವಾರಿ ಕುಸಿದಿದೆ. ಸೊ ಶಿಕ್ಷಕರ ನೇಮಕಾತಿ, ಮೇಲುಸ್ತುವಾರಿ ಮತ್ತು ಬಹಳ 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 ಮುಖ್ಯವಾಗಿ ಏನು ಈ ಅಸಮಾನತೆ ಇದೆ, ಗಡಿನಾಡ ಭಾಗದಲ್ಲಿ ಇರ್ಬೋದು, ಗ್ರಾಮೀಣ ಭಾಗದಲ್ಲಿ ಇರ್ಬೋದು ಮತ್ತು ನಗರ, ಈ ಅಸಮಾನತೆಯನ್ನ ತೊಡೆದು ಹಾಕಿ ಸಮಾನ ಅವಕಾಶಗಳನ್ನ ಕಲ್ಪಿಸ್ಲಿಕ್ಕೆ ಸಾಧ್ಯ ಆದ್ರೆ ಬಹುಶಃ ಗುಣಮಟ್ಟದ ಕಡೆಗೆ ನಾವು ಖಂಡಿತ ಹೆಜ್ಜೆ ಹಾಕ್ತೇವೆ. ಆಗ ನಾವು ನಿಜವಾಗ್ಲೂ ನಮ್ಮ ಗುಣಮಟ್ಟವನ್ನ ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು ಈ ನಿಟ್ಟಲ್ಲಿ ಶಿಕ್ಷಣ ಇಲಾಖೆ ಗಂಭೀರವಾಗಿ ಯೋಚನೆ ಮಾಡ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು 1 ಅಥವಾ 2 ದಿನ ಅವರು ಸಮಯ ಕೊಟ್ಟರು ಚಿಂತೆ ಇಲ್ಲ, ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಆ ಇಲಾಖೆ ಅಧಿಕಾರಿಗಳನ್ನ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ, ಆ ಕ್ಷೇತ್ರದಲ್ಲಿ ಏನು ಮೂಲ ವಾರಸುದಾರರು ಯಾರಿದ್ದಾರೆ, SDMC ಅವರು ಇರ್ಬೋದು, ಬೇರೆಯವರು ಇರ್ಬೋದು, ಅವರೆಲ್ಲರನ್ನ ಕರೆದು ಬಹಳ ಗಂಭೀರವಾಗಿ ಚರ್ಚೆ ಮಾಡಿ ಇದಕ್ಕೊಂದು ದೀರ್ಘಕಾಲದ ಪರಿಹಾರವನ್ನ ಕಂಡುಹಿಡಿಬೇಕು. ನಮ್ಗಿನ್ನು 4 ವರ್ಷಗಳು ಸಮಯ ಇದೆ.
ಸೊ ಕಲಿಸಿ ನಾವು ಫಲಿತಾಂಶ ನೋಡೋಣ, ವೆಬ್ ಕಾಸ್ಟ್ ಹಾಕಿ ಫಲಿತಾಂಶ ನೋಡೋದಲ್ಲ. ಕಲಿಸಿ, ಚೆನ್ನಾಗಿ ಕಲಿಸಿ ನಾವು ಫಲಿತಾಂಶವನ್ನು ನೋಡೋದಾದ್ರೆ ಆಗ ಅದು ಅರ್ಥಪೂರ್ಣ ನಡೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಬಹಳ ಸ್ಪಷ್ಟವಾದಂತ ಒಂದು ಸಲಹೆ. ಓಕೆ. 4 ಜನ ಗಣ್ಯರು ಸಾಕಷ್ಟು ವಿಚಾರದ ಕುರಿತಾಗಿ ನಮ್ಮ ವೀಕ್ಷಕರಿಗೆ ವಿವರಗಳನ್ನು ತಿಳಿಸಿದ್ದೀರಿ. ಹಾಗಾಗಿ ಜನಶಕ್ತಿ ಮೀಡಿಯಾ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದ. ಇಷ್ಟೆಲ್ಲಾ ಸಮಸ್ಯೆಗಳನ್ನ ಹೊದ್ದು ಮಲಗಿರುವಂತಹ ಸರ್ಕಾರಿ ಶಾಲೆಯೊಳಗಡೆ ಮಕ್ಕಳು ಅಂಕಗಳನ್ನ ಪಡೆಯೋದಕ್ಕೆ, ಸುಧಾರಣೆ ಆಗೋದಕ್ಕೆ ಹೇಗ್ ಸಾಧ್ಯ? ತಮ್ದಲ್ದೇ ಇರುವಂತಹ ತಪ್ಪಿಗೆ ಇವತ್ತು ಮಕ್ಕಳನ್ನ ದೂಷಿಸುವಂತಹ ಮತ್ತು ಮಕ್ಕಳು ಬಲಿಯಾಗ್ತಕ್ಕಂತಹ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಎಲ್ಲೋ ಮಾಡ್ತಾ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ನಿಜಕ್ಕೂ ರಾಜ್ಯ ಸರ್ಕಾರ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳು ಸಾಕಷ್ಟಿದಾವೆ. ಸರ್ಕಾರಿ ಶಾಲೆಗಳಿಗೆ ಹೋಗಿ ಸರ್ಕಾರಿ ಅಧಿಕಾರಿಗಳನ್ನ ಭೇಟಿ ಕೊಡುವಂತ ರೀತಿಯೊಳಗಡೆ ಅವರು ಉತ್ತೇಜನವನ್ನ ನೀಡಬೇಕಾಗಿದೆ. ಬಹಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ಡೆಸ್ಟರ್ ಇಲ್ಲದೆ ಇರುವಂತಹ ಉದಾಹರಣೆಗಳು ಸಾಕಷ್ಟಿದಾವೆ. ಚಾಕ್ಪೀಸ್ ಇಲ್ಲದೆ ಇರತಕ್ಕಂತ ಘಟನೆಗಳಿದಾವೆ. ಶಿಕ್ಷಕರಿಲ್ಲದೆ ಇರುವಂತಹ ಉದಾಹರಣೆಗಳನ್ನ ಇಷ್ಟೊತ್ತು ಸಾಕಷ್ಟು 4 ಜನ ಗಣ್ಯರು ಎಷ್ಟೆಷ್ಟು ಕಡೆಗಳಲ್ಲಿ ಶಿಕ್ಷಕರಿಲ್ಲ, ಏಕೋಪಾಧ್ಯಾಯ ಶಾಲೆಗಳು ಎಷ್ಟಿದಾವೆ ಅನ್ನುವಂತ ವಿವರಗಳನ್ನ ತೆರೆದಿಟ್ಟಿದೆ. ಹಾಗಾಗಿ ಸರ್ಕಾರ ಮಾಡ್ಬೇಕಾಗಿರ್ತಕ್ಕಂತಹ ಮುಖ್ಯವಾದಂತಹ ಕೆಲಸ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಸಂಘಟನಾತ್ಮಕವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಯಾರೆಲ್ಲ ಹೋರಾಟವನ್ನ ನಡೆಸ್ತಾರೆ, ಅದು ಪೋಷಕರ ಸಂಘಟನೆ ಆಗಿರ್ಬೋದು, ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು, ಶಿಕ್ಷಣ ತಜ್ಞರು ಕೂಡ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರೆಲ್ಲರನ್ನೂ ಒಂದು ಕಡೆ ಸೇರಿಸಿ ಅವರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಸರ್ಕಾರಿ ಶಾಲೆಯ ಸುಧಾರಣೆಗೆ, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಸುಧಾರಣೆಗೆ ಏನಾದ್ರೂ ಸರ್ಕಾರ ಒತ್ತನ್ನ ಕೊಟ್ಟರೆ ಖಂಡಿತ ಬದಲಾವಣೆಯನ್ನ ನೋಡ್ಲಿಕ್ಕೆ ಸಾಧ್ಯ ಇದೆ. ಸರ್ಕಾರ ಆ ನಿಟ್ಟಿನಲ್ಲಿ ಮುಂದಾಗಬೇಕು ಅಂತ ಹೇಳ್ತಾ ಈ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ.